ನಮಸ್ಕಾರ. ಇವತ್ತು ನಾನು ನಿಮಗೆಲ್ಲ ತುಂಬ ಹೆಲ್ಪ್ಫುಲ್ ಆದ, ತುಂಬ ರಿಲೆವೆಂಟ್ ಆದ, ಎಲ್ರಿಗೂ ಯೂಸ್ ಆಗುವಂಥ ಒಂದು ಸೀಕ್ರೆಟನ್ನು ರಿವೀಲ್ ಮಾಡ್ತೇನೆ. ಸ್ವಲ್ಪ ಸೀರಿಯಸ್ ಆಗಿ ನಾನು ಹೇಳುವುದನ್ನು ಅರ್ಥ ಮಾಡಿಕೊಂಡು ಅದನ್ನು ನೀವು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಾನು ನಿಮಗೆ 100% ಗ್ಯಾರಂಟಿ ಕೊಡ್ತೇನೆ, ನೀವು ನಿಮ್ಮ ಲೈಫು ಈಗ ಇರುವ ಥರ ಇರೋದಿಲ್ಲ. ನಮ್ಮ ಮೈಂಡ್ಸೆಟ್ ಹೇಗಿರ್ತದೆ ಅಂತ ಹೇಳಿದರೆ, ನಮ್ಮ ಯಾರಿಗಾದರೂ ಎನಿಮಿಗೆ, ನಮ್ಮ ಶತ್ರುವಿಗೆ ಏನಾದರೂ ಪ್ರಾಬ್ಲಮ್ ಆದರೆ ನಾವೇನು ಹೇಳ್ತೇವೆ, ಅದು ಅವನು ಮಾಡಿದ ಕರ್ಮ ಅವನಿಗೆ ಒಳ್ಳೆಯದೇ ಇತ್ತು, ಅವನು ಮಾಡಿದ್ದಕ್ಕೆ ಅವನಿಗೆ ಸಿಗ್ತಾ ಇದೆ ಅಂತ. ಆದರೆ ಅದೇ ಪ್ರಾಬ್ಲಮ್ ನಮಗೆ ಬರುವಾಗ ನಾವೇನು ಹೇಳ್ತೇವೆ, ಅದರಲ್ಲಿ ಎಕ್ಸ್ಟರ್ನಲ್ ರೀಸನ್ ಹುಡುಕ್ತೇವೆ. ಅಂದರೆ ಯಾರು ನನ್ನ ಮೇಲೆ ಪ್ರಯೋಗ ಮಾಡಿದ್ದಾರೆ, ಯಾರು ನನ್ನ ಮೇಲೆ ಮಾಟ ಮಂತ್ರ ಮಾಡಿರ್ಬೋದು, ಅಥವಾ ನನ್ನ ಗ್ರಹಗತಿ ಸರಿ ಇಲ್ಲ, ಮನೆ ಸರಿ ಇಲ್ಲ, ವಾಸ್ತು ಸರಿ ಇಲ್ಲ, ಈ ರೀತಿ ಇಲ್ಲ ಬೇರೆ ಬೇರೆ ಎಲ್ಲೆಲ್ಲಿ ಪ್ರಾಬ್ಲಮ್ಮು ಅವು ಎಕ್ಸ್ಟರ್ನಲ್ ಸೋರ್ಸಲ್ಲಿ ಹುಡುಕ್ತಾ ಹೋಗ್ತೇವೆ ನಮ್ಮ ಪ್ರಾಬ್ಲಮ್ಗೆ. ನಮ್ಮ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ, ನಾವು ಏನೆಲ್ಲ ಗೆಜೆಟ್ಸ್ ಮಾಡಿಕೊಂಡಿದ್ದೇವೆ, ಏನೆಲ್ಲ ಮೆಷಿನರಿ ಮಾಡಿಕೊಂಡಿದ್ದೇವೆ, ಸೈನ್ಸಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡಿಕೊಂಡಿದ್ದೇವೆ, ಅದು ಎಲ್ಲ ಮೆಷಿನ್ಗಳಿಗಿಂತ 1,00,000 ಪಟ್ಟು ಹೆಚ್ಚು ಕಾಂಪ್ಲಿಕೇಟೆಡ್ ಮತ್ತು ಸೊಫಿಸ್ಟಿಕೇಟೆಡ್ ಆದ ಮೆಷಿನ್ ಅಂತ ಹೇಳಿದರೆ ನಮ್ಮ ದೇಹ. ಈ ದೇಹದಲ್ಲಿರುವ ಇಮ್ಯಾಜಿನೇಷನನ್ನು, ನಮ್ಮ ಫೀಲಿಂಗ್ಸನ್ನು, ನಮ್ಮ ಇಮ್ಯಾಜಿನೇಷನನ್ನು, ನಮ್ಮ ಮೆಮೊರೀಸನ್ನು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಾಂಗ್ ಪ್ರೋಗ್ರಾಮಿಂಗ್ ಮಾಡಿರ್ತೇವೆ. ಈಗ ನಾವು ಮೂವಿ ನೋಡುವಾಗ ನಿಮಗೆ ಗೊತ್ತಿರ್ತದೆ, ಅಲ್ಲಿ ಹೀರೋ ಹೀರೋಯಿನಿ ಸಫರ್ ಆಗ್ತಿರ್ತಾರೆ, ಏನೋ ಕಷ್ಟದಲ್ಲಿರ್ತಾರೆ, ನಿಮಗೆ ಗೊತ್ತಿರ್ತದೆ ಅವರು ಹೀರೋ ಹೀರೋಯಿನಿ ಅವರೇನು ಕಷ್ಟದಲ್ಲಿ ಇಲ್ಲ ಅಂತ. ಆದರೆ ಏನಾಗ್ತದೆ, ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಲಿಟ್ರಲಿ ತಗೊಳ್ತದೆ. ಆಗ ನಮಗೆ ಕೂಡ ಅವರು ಆಳುವಾಗ ನಮಗೆ ಕೂಡ ಆಳ್ಲಿಕ್ಕೆ ಬರ್ತದೆ. ಅಥವಾ ಒಂದು ಹಾರರ್ ಮೂವಿ ಆದರೆ ಅಲ್ಲಿ ಹಾರರ್ ಸೀನ್ ಬರುವಾಗ ನಮಗೆ ಗೊತ್ತಿರ್ತದೆ ಅಲ್ಲಿ ದೆವ್ವ ಇಲ್ಲ ಅಂತ, ಆದರೆ ನಮಗೆ ಹೆದರಿಕೆ ಆಗ್ತದೆ. ಯಾಕೆಂದರೆ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಕಲ್ಪನೆಯ ಮೇಲೆ ಅಥವಾ ನಮ್ಮ ರಿಯಾಲಿಟಿಯಲ್ಲಿ ಅದಕ್ಕೆ ವ್ಯತ್ಯಾಸ ಗೊತ್ತಿಲ್ಲ, ಅದನ್ನು ಲಿಟ್ರಲಿ ಅನುಭವಿಸ್ತದೆ. ನಮಗೆ ಸಬ್ಕಾನ್ಷಿಯಸ್ ಮೈಂಡ್ನ ಮೇಲೆ ವರ್ಕ್ ಮಾಡುವವರಿಗೆ ಗೊತ್ತಿರ್ತದೆ ಮನಸ್ಸಿನ ಶಕ್ತಿ ಎಷ್ಟಿದೆ ಅಂತ. ಈಗ ನಾವು ವರ್ಕ್ ಮಾಡುವಾಗ ನಾವು ಸಬ್ಕಾನ್ಷಿಯಸ್ ಮೈಂಡ್ಗೆ ಏನು ಹೇಳ್ತೇವೋ ಅದನ್ನು ಅದು ಲಿಟ್ರಲಿ ಫಾಲೋ ಮಾಡ್ತದೆ. ನಾವು ಕ್ಲೈಂಟ್ಗೆ ಹೇಳಿದರೆ ನಿನ್ನ ಬಾಡಿ ಕಬ್ಬಿನ ಥರ ಆಗಿದೆ ಅಂತ ಹೇಳಿದರೆ ಬಾಡಿ ಫುಲ್ ಐರನ್ ರಾಡ್ ಥರ ಅಷ್ಟು ಗಟ್ಟಿ ಆಗ್ತದೆ. ನೀನು ಚಾರಿಗೆ ಸ್ಟಕ್ ಆಗಿದೆ ಅಂತ ಹೇಳಿದರೆ ಅವನು ಫುಲ್ ಸ್ಟಕ್ ಆಗ್ತಾನೆ. ಅಥವಾ ನಾವು ಏನು ಪ್ರೋಗ್ರಾಮಿಂಗ್ ಮಾಡಿದ್ದೇವೆ ಅದನ್ನು ಲಿಟ್ರಲಿ ಫಾಲೋ ಮಾಡ್ತೇನೆ. ಇದನ್ನೇ ನಮ್ಮ ಗ್ರಂಥಗಳಲ್ಲೆಲ್ಲ ಹೇಳಿದ್ದಾರೆ, ಆತ್ಮೈವ ಬಂಧು ಆತ್ಮೈವರು ವಿಪುರಾತ್ಮನ. ನಿನ್ನ ಯಾರಾದರೂ ಭೂಮಿ ಮೇಲೆ ಶತ್ರು ಅಂತ ಇದ್ದರೆ ಅದು ನೀನೇ, ಯಾರಾದರೂ ನಿಮ್ಮ ಮಿತ್ರ ಅಂತ ಇದ್ದರೆ ಅದು ಕೂಡ ನೀನೇ. ಯದ್ಭಾವಂ ತದ್ಭವತಿ. ನೀನು ಏನು ಯೋಚನೆ ಮಾಡ್ತೀಯಾ, ಏನನ್ನು ಅನುಭವಿಸ್ತೀಯಾ, ಅದು ನಿನ್ನ ಲೈಫಲ್ಲಿ ಕ್ರಿಯೇಟ್ ಆಗ್ತದೆ. ಎಲ್ಲದಕ್ಕೂ ಕಾರಣ ನಿನ್ನ ಮನಸ್ಸು ಅಂತ. ನಮ್ಮ ಋಷಿಮುನಿಗಳು ಈ ನಮ್ಮ ಮೈಂಡ್ನ ಬಗ್ಗೆ ತುಂಬ ಸಂಶೋಧನೆ ಮಾಡಿ ಬರೆದ ಗ್ರಂಥಗಳಿಲ್ಲವೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ಅರ್ಥ ಮಾಡಿ ಯಾರಾದರೂ ಹೇಳಿದರೂ ಕೂಡ ನಮಗೆ ಅದು ಅರ್ಥ ಆಗೋದಿಲ್ಲ. ಇದನ್ನು ನಾವು ಹಿಪ್ನೋಸಿಸಲ್ಲಿ ಆ್ಯಂಕರಿಂಗ್ ಅಂತ ಹೇಳ್ತೇವೆ. ಯಾರದಾದ್ರೂ ಮನಸ್ಸಲ್ಲಿ ಯಾವುದಾದ್ರೂ ಒಂದು ತುಂಬ ಪೇನ್ಫುಲ್ ಮೆಮೊರಿ ಇದ್ದರೆ, ಯಾವುದಾದ್ರೂ ಒಂದು ಘಟನೆಯನ್ನು ಅವರಿಗೆ ಮರೆಯಲಿಕ್ಕೆ ಆಗ್ತಾ ಇದ್ದರೆ, ಆಗದಿದ್ದರೆ, ಅದನ್ನು ನಾವು ಹ್ಯಾರಾಸ್ ಮಾಡುವಾಗ ಆ ಪೇನ್ಫುಲ್ ಮೆಮೊರಿಯನ್ನು ನಮ್ಮ ಅವರ ಒಳಗಿಂದ ತೆಗೆಯುವಾಗ ನಾವು NLP ಟೆಕ್ನಿಕ್ ಯೂಸ್ ಮಾಡ್ತೇವೆ, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್. ಅದರಲ್ಲಿ ನಾವು ಆ್ಯಂಕರಿಂಗ್ ಅಂತ ಹೇಳ್ತೇವೆ. ಆ್ಯಂಕರಿಂಗ್ ಅಂತ ಹೇಳಿದರೆ ಏನು ಗೊತ್ತಾ, ಒಂದು ಘಟನೆ ಜೊತೆ ಮತ್ತೊಂದನ್ನು ಲಿಂಕ್ ಮಾಡೋದು. 2014 ಮೋದಿಯವರು ಒಂದು ಸ್ಲೋಗನ್ ಮಾಡಿದ್ರು, ಒಂದು ಪವರ್ಫುಲ್ ಆ್ಯಂಕರಿಂಗ್ ಅದು, ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ. ಅಬ್ಕಿ ಬಾರ್ ಅಂತ ಹೇಳಿದರೆ ಈ ಸಲ ಏನು ಬೇಕಾದ್ರೂ ಆಗ್ಬೋದು. ಆದರೆ ನಮಗೇನಾಗಿದೆ, ಯಾರ ಹತ್ರವೇ ಕೇಳಿ, ಈಗ ಅಬ್ಕಿ ಬಾರ್ ಅಂತ ಹೇಳಿದ ಕೂಡಲೇ ಮೋದಿ ಸರ್ಕಾರ ಅಂತ ನೆಕ್ಸ್ಟ್ ಆ್ಯಂಕರಿಂಗ್ ಆಗ್ತದೆ. ಅದು ಒಂದಕ್ಕೆ ಒಂದು ಲಿಂಕ್ ಆಗಿ ಬರ್ತದೆ. ಅದು ಈಗ ಕೊಕೊಕೋಲಾ ಕಂಪನಿಯವರು ಟಂಡಾ ಮತ್ಲಬ್ ಕೊಕೊಕೋಲಾ, ಟಂಡಾ ಮತ್ಲಬ್ ಕೋಲ್ಡ್ ಅಂತ ಹೇಳಿದರೆ, ಟಂಡಾ ಅಂತ ಹೇಳಿದರೆ ಕೋಲ್ಡ್ ಅಲ್ಲ, ಕೋಲ್ಡ್ AC ಆಗ್ಬೋದು, ಫ್ರೀಝರ್ ಆಗ್ಬೋದು, ನೀರಾಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಆದರೆ ನಮ್ಮ ತಲೆಯಲ್ಲಿ ಆ್ಯಂಕರಿಂಗ್ ಅಂತ ಹೇಳಿದರೆ ಅದು ಏನಂದರೆ ಒಂದರ ಜೊತೆ ಒಂದನ್ನು ಲಿಂಕ್ ಮಾಡ್ತೇವೆ. ಟಂಡಾ ಮತ್ಲಬ್ ಅಂತ ಹೇಳಿದ ಕೂಡಲೇ ಕೊಕೊಕೋಲಾ ಅಂತ ಬರ್ತದೆ. ಈ ಸಬ್ಕಾನ್ಷಿಯಸ್ ಮೈಂಡ್ನ ಭಾಷೆ ಅದು ಭಾವನೆಗೆ ಸಂಬಂಧಪಟ್ಟದ್ದು. ಯಾವುದು ನಾವು ಆ್ಯಕ್ಷನ್ ಮಾಡ್ತೇವಲ್ಲ, ನಮ್ಮ ಕ್ರಿಯೆ ಏನಿರ್ತದೆ ಅದಕ್ಕೇನು ಸಂಬಂಧ ಇರೋದಿಲ್ಲ. ಸಬ್ಕಾನ್ಷಿಯಸ್ ಮೈಂಡ್ ಲೆವೆಲಲ್ಲಿ ನಮ್ಮ ಒಳಗಿನ ಫೀಲಿಂಗ್ ಏನುಂಟು, ಆ ಕೆಲಸ ಮಾಡುವಾಗ ನಮ್ಮ ಭಾವನೆ ಹೇಗಿರ್ತದೆ ಅದನ್ನು ಅದು ಕ್ಯಾಚ್ ಮಾಡ್ಕೊಳ್ತದೆ. ಅದಕ್ಕೆ ಭೂಮಿ ಮೇಲೆ ಪಾಪ ಪುಣ್ಯ ಇದೆಲ್ಲ ಸಾಮಾಜಿಕವಾಗಿ ನಾವು ಮಾಡಿಕೊಂಡದ್ದು. ಆದರೆ ಪಾಪ ಪುಣ್ಯ ಸರಿ ತಪ್ಪು ಎನ್ನುವುದು ಯಾವುದಿರುವುದಿಲ್ಲ. ನಿಮಗೆ ಪಾಪ ಅಂತ ಕಂಡದ್ದು ಮತ್ತೊಬ್ಬನಿಗೆ ಪುಣ್ಯದ ಕೆಲಸ ಆಗಿರ್ಬೋದು, ನಿಮಗೆ ಪುಣ್ಯ ಅಂತ ಕಂಡದ್ದು ಮತ್ತೊಬ್ಬನಿಗೆ ಪಾಪದ ಕೆಲಸ ಆಗಿರ್ಬೋದು. ಈಗ ಮಿಲಿಟ್ರಿಯಿಂದ ಯಾರಾದರೂ ಬಂದರೆ ಅವನೊಂದು 100 ಜನರನ್ನು 50 ಜನರನ್ನು ಕೊಂದು ಬಂದರೆ ನಾವು ಅವನಿಗೆ ಎಷ್ಟು ಸನ್ಮಾನ ಮಾಡ್ತೇವೆ, ಎಷ್ಟು ಆಡಿ ಹೊಗಳ್ತೇವೆ. ಅದೇ ಮತ್ತೊಬ್ಬ ಯಾರನ್ನಾದರೂ ಒಬ್ಬನನ್ನು ಮರ್ಡರ್ ಮಾಡಿದರೆ ಅವನನ್ನು ತಗೊಂಡೋಗಿ ನೆನೆಗೆ ಹಾಕ್ತೇವೆ. ಡಾಕ್ಟ್ರು ನಮ್ಮ ಹೆಂಡತಿಯ ಹೊಟ್ಟೆಯನ್ನು ಕೊಯ್ದು ಆಪರೇಷನ್ ಮಾಡಿದರೆ ನಾವು ಅವರಿಗೆ ಹೋಗಿ ಕಾಲಿಡಿತೇವೆ, ಅವರಿಗೆ ನಮಸ್ಕಾರ ಮಾಡ್ತೇವೆ. ಅದೇ ಯಾರಾದರೂ ನಮ್ಮ ಹೆಂಡತಿ ಬೆರಳಿಗೆ ಸ್ವಲ್ಪ ತಾಗಿಸಿದರೆ ಅವನನ್ನು ತಗೊಂಡೋಗಿ ಜೈಲಿಗೆ ಹಾಕಿಸ್ತೇವೆ. ಯಾಕೆಂತ ಹೇಳಿದರೆ ನಾವು ಏನು ಮಾಡ್ತೇವೆ ಅದು ಮುಖ್ಯ ಅಲ್ಲ, ಅದರ ಹಿಂದೆ ಏನು ಫೀಲಿಂಗ್ ಇರ್ತದೆ
ಅದು ಪಾಪ ಪುಣ್ಯವನ್ನು ಡಿಸೈಡ್ ಮಾಡ್ತದೆ. ಯಾವುದು ಸರಿ ಯಾವುದು ತಪ್ಪು ಎನ್ನುವುದು ಅದರ ಹಿಂದಿನ ಇಂಟೆನ್ಷನ್ ಏನು, ಭಾವನೆ ಏನು, ಅದರ ಮೂಲಕ ಅದು ಡಿಸೈಡ್ ಆಗ್ತದೆ. ಒಂದು ಕತೆ ಇದೆ. ಇಬ್ಬರು ಫ್ರೆಂಡ್ಸ್ ಇದ್ರಂತೆ, ರೋಡಲ್ಲಿ ಹೋಗ್ತಾ ಇರುವಾಗ ಸತ್ಯನಾರಾಯಣ ಪೂಜೆಗೆ ಅಂತ ಹೋಗ್ತಾ ಇದ್ರಂತೆ. ಸತ್ಯನಾರಾಯಣ ಪೂಜೆಗೆ ಹೋಗುವಾಗ ದಾರಿಯಲ್ಲಿ ಒಬ್ಬಳು ಸ್ವಲ್ಪ ಆ ವೃತ್ತಿಯಲ್ಲಿರುವ ಹೆಂಗಸು, ಇಬ್ಬರಿಗೂ ಕೂಡ ಪರಿಚಯದ ಹೆಂಗಸು, ಇವರನ್ನು ಮನೆಗೆ ಕರೆದ್ರಂತೆ. ಒಬ್ಬ ಗೆಳೆಯ ಏನು ಮಾಡಿದ, ಬಾ ನಾವು ಹೋಗುವ, ಸತ್ಯನಾರಾಯಣ ಪೂಜೆಗೆ ಹೋಗೋದು ಬೇಡ, ಅವಳ ಮನೆಗೆ ಹೋಗುವ, ಕರೆತಿದ್ದಾಳಲ್ಲ ಅಂತ ಒಬ್ಬ ಫ್ರೆಂಡ್ ಹೇಳಿದ್ನಂತೆ. ಅದಕ್ಕೆ ಮತ್ತೊಬ್ಬ ಫ್ರೆಂಡ್ ಸ್ವಲ್ಪ ಭಯ ಜಾಸ್ತಿ ಅವನಿಗೆ. ಅವ ಹೇಳಿದ್ನಂತೆ, ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಪೂಜೆಗೆ ಹೋಗ್ತಿದ್ದೇವೆ, ಬೇಡ ನಾವು ಅಂಥ ಕೆಲಸ ಮಾಡೋದು ಬೇಡ, ಪಾಪದ ಕೆಲಸ ಅದಂತ. ಫ್ರೆಂಡ್ ಹೇಳಿದಂತೆ, ನೀನು ಬರೋದಾದ್ರೆ ಬಾ, ಇಲ್ಲದ್ರೆ ನಾನು ಹೋಗ್ತೇನೆ ಅಂತೇಳಿ ಅವ ಎದ್ದು ಹೋದಂತೆ ಅಲ್ಲಿಗೆ ಮನೆಗೆ. ಈಗ ಏನಾಯಿತು, ಯಾರು ಪೂಜೆಗೆ ಹೋಗಿದ್ದಾನಲ್ಲ ಫ್ರೆಂಡ್, ಅವ ಅಲ್ಲಿ ಪೂಜೆಯಲ್ಲಿ ಕೂತಿದ್ದಾನೆ, ಅಲ್ಲಿ ಪೂಜೆ ಆಗ್ತದೆ, ಮಂಗಳಾರತಿ ಆಗ್ತದೆ. ಇವನಿಗೆ ಯಾವುದು ತಲೆಗೆ ಹೋಗ್ತಿಲ್ಲ, ಇವನಿಗೆ ಅದೇ ತಲೆಯಲ್ಲಿ ಹೋಗ್ತಿದೆ, ನನ್ನ ಫ್ರೆಂಡ್ ಅದು ಮಾಡ್ತಾ ಇರ್ಬೋದು, ಈಗ ಇದು ಮಾಡ್ತಾ ಇರ್ಬೋದು, ನಾನು ಕೂಡ ಹೋದರೆ ಎಂಜಾಯ್ ಮಾಡ್ಬೋದಿತ್ತು. ಈಗ ಇವನ ತಲೆಯಲ್ಲಿ ನಡೀತಾ ಇತ್ತಂತೆ. ಅದೇ ಅಲ್ಲಿ ಹೋಗಿ ಕೂತ ಹುಡುಗನಿಗೆ, ಅವನಿಗೆ ತಲೆಯಲ್ಲಿ ಅದೇ ಇತ್ತಂತೆ, ನನ್ನ ಫ್ರೆಂಡ್ ಎಷ್ಟು ಈಗ ಪೂಜೆ ನೋಡ್ತಾ ಇರ್ಬೋದು, ಅಲ್ಲಿ ಪೂಜೆ ಆಗ್ತಾ ಇರ್ಬೋದು, ಮಂಗಳಾರತಿ ಆಗ್ತಾ ಇರ್ಬೋದು, ತೀರ್ಥ ತಗೊಳ್ತಾ ಇರ್ಬೋದು, ನಾನಿಲ್ಲಿ ಬೇಡದ ಕೆಲಸ ಮಾಡ್ತಾ ಇದ್ದೇನೆ, ಈ ರೀತಿ ಅವನ ಮೈಂಡ್ ಸೆಟ್ ಇತ್ತಂತೆ. ಕತೆ ಹಾಗೆ ಕಂಟಿನ್ಯೂ ಆಗ್ತದೆ. ಕೊನೆಗೆ ಅವರು ವಾಪಸ್ ಬರುವಾಗ ದಾರಿಯಲ್ಲಿ ಇಬ್ಬರಿಗೂ ಆಕ್ಸಿಡೆಂಟ್ ಆಗಿ ಇಬ್ಬರು ಸತ್ರಂತೆ. ಅದರಲ್ಲಿ ಯಾರು ಪೂಜೆಗೆ ಹೋಗಿದ್ದಾನ ಅವ ನರಕಕ್ಕೆ ಹೋದ್ನಂತೆ, ಯಾರು ವೇಶ್ಯ ಮನೆಗೆ ಹೋಗಿದ್ನ ಅವ ಸ್ವರ್ಗಕ್ಕೆ ಹೋದ್ನಂತೆ. ಇನ್ನೊಂದು ರಾಜ ವೈರಾಗ್ಯ ಬಂದು ಒಂದು ಋಷಿಯ ಆಶ್ರಮಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡ್ತಾ ಇದ್ನಂತೆ. ಆಗ ಚಿಕ್ಕಂದಿನಲ್ಲಿ ಅವನ ಜೊತೆ ಕಲಿತಂತ ಅವನ ಫ್ರೆಂಡ್ ಮತ್ತೊಬ್ಬ ರಾಜ, ಅವನಿಗೆ ನ್ಯೂಸ್ ಸಿಕ್ಕಿತ್ತಂತೆ, ನನ್ನ ಫ್ರೆಂಡ್ ಎಲ್ಲ ಬಿಟ್ಟು ಆಶ್ರಮದಲ್ಲಿ ಹೋಗಿ ತಪಸ್ಸು ಮಾಡ್ತಾ ಇದ್ದೇನೆ ಅಂತ. ಇವನಿಗೆ ತುಂಬ ಗಿಲ್ಟಿ ಫೀಲ್ ಆಯ್ತಂತೆ. ನಾನು ಒಟ್ಟಿಗೆ ಕಲಿತವರು ನಾವು, ಅವನು ಏನು ಸಾಧನೆ ಮಾಡಿಕೊಂಡು ದೇವರ ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ನಾನು ಇನ್ನೂ ಕೂಡ ಈ ಸಂಸಾರದಲ್ಲಿ ಬಿದ್ದಿದ್ದೇನಲ್ಲ, ನನಗೆ ಕೂಡ ಅವನನ್ನು ಮೀಟ್ ಮಾಡಬೇಕು, ಗುರುವಿನ ಮಾರ್ಗದರ್ಶನ ಪಡೆಯಬೇಕಂತ ಹೇಳಿ ಅವ ಆಶ್ರಮಕ್ಕೆ ತನ್ನ ಸೇನೆಯ ಸಮೇತ ಹೋದ್ನಂತೆ. ಆಶ್ರಮದ ದಾರಿಯಲ್ಲಿ ಕಾಡಿನಲ್ಲಿ ಹೋಗುವಾಗ ಅಲ್ಲಿ ಆಶ್ರಮದ ಹತ್ರ ಒಂದು ಮರದ ಕೆಳಗೆ ಇವನ ಫ್ರೆಂಡ್ ಇದ್ದಾನಲ್ಲ, ಮೊದಲು ರಾಜ ಆಗಿದ್ದವ, ಅವ ತಪಸ್ಸು ಮಾಡ್ತಾ ಇದ್ದಾನಂತೆ. ಅವನನ್ನು ನೋಡಿ ಇವನೇನು ಎನಿಸಿದ, ಅಯ್ಯೋ ನನ್ನ ಫ್ರೆಂಡ್ ಎಷ್ಟೆಲ್ಲ ಸಾಧನೆ ಮಾಡಿ ಈಗ ಎಷ್ಟು ಹೈ ಲೆವೆಲ್ಗೆ ಹೋಗಿದ್ದಾನೆ, ನಾನು ಇನ್ನೂ ಕೂಡ ಈ ಸಂಸಾರದಲ್ಲಿ ಇದ್ದೇನಲ್ಲ ಅಂತೇಳಿ ಇವನೇನು ಮಾಡಿದ, ಇವನ ಸೈನ್ಯವನ್ನೆಲ್ಲ ಅಲ್ಲೇ ಕೂರ್ಲಿಕ್ಕೆ ಹೇಳಿ ನಾನು ಗುರುಗಳನ್ನು ಮೀಟ್ ಮಾಡಿ ಬರ್ತೇನೆ ಅಂತೇಳಿ ಒಬ್ಬನೇ ನಡ್ಕೊಂಡು ಹೋದ್ನಂತೆ. ರಾಜ ಗುರುವಿನ ಹತ್ರ ಹೋಗಿರುವಾಗ ಸೈನಿಕರು ಹಳ್ಳಿಯಿಂದ ಬಂದವರು, ಅವರಿಗೆ ಇದೆಲ್ಲ ಗೊತ್ತಿಲ್ಲ, ಈ ಜಪ ತಪ ಪೂಜೆ ಅವರಿಗೇನು ಗೊತ್ತು, ಅವರು ಕೂತು ಮಾತಾಡ್ತಾ ಇದ್ದಾರೆ ಒಬ್ರಿಗೊಬ್ರು. ಒಬ್ಬ ಹೇಳಿದ್ನಂತೆ, ಅವ ನೋಡು ಅವ ರಾಜ ಆಗಿದ್ದವ, ಅದನ್ನೆಲ್ಲ ಬಿಟ್ಟು ಬಂದು ಈ ರೀತಿ ಲಂಗೋಟಿ ಕಟ್ಟಿಕೊಂಡು ತಪಸ್ಸು ಮಾಡ್ತಾ ಇದ್ದೇನೆ, ಅಲ್ಲಿ ಅವನ ರಾಜ್ಯವನ್ನು ಹೇಳುವವರು ಕೇಳುವರಿಲ್ಲ, ಎಲ್ಲ ಮಂತ್ರಿಗಳು ಎಲ್ಲ ಹಣ ಮಾಡ್ತಾ ಇದ್ದಾರೆ, ರಾಣಿಗೂ ಸೇನಾಧಿಪತಿಗೂ ಸಂಬಂಧ ಇದೆ ಅಂತೆ. ಈ ರೀತಿ ಒಬ್ರಿಗೊಬ್ರು ಒಂದೊಂದು ಮಾತಾಡ್ತಾ ಇದ್ರಂತೆ. ಅಲ್ಲಿ ತಪಸ್ಸು ಮಾಡ್ತಾ ಇದ್ದ ರಾಜ ಇದ್ದಾನಲ್ಲ, ಅವನ ಕಿವಿಗೆ ಇದೆಲ್ಲ ಬಿತ್ತಲ್ಲ, ಅವ ಏನು ಮಾಡಿದ, ರಾಜ ತಾನೆ ಅವನು, ಮೊದಲಿಂದ ರಾಜ ಆಗಿದ್ದವ, ಅವನಿಗೆ ಸೈನಿಕನ ಮೇಲೆ ತುಂಬ ಕೋಪ ಬಂತು, ಎದ್ದು ನಿಂತು ಒಮ್ಮೆಲೆ ಕತ್ತಿ ತೆಗೆಯುವಂತೇಳಿ ಹೀಗೆ ಕೈ ಹಾಕಿದ್ದಂತೆ. ಕೈಗೆ ಲಂಗೋಟಿ ಬಂತಂತೆ ಕೈಯಲ್ಲಿ, ಫುಲ್ ನಗ್ನವಾಗಿ ನಿಂತಿದ್ದಾನೆ, ಎಲ್ಲ ಸೈನಿಕರು ನೆಗಡ್ತಿದ್ದಾರೆ. ರಾಜನಿಗೆ ತುಂಬ ಟೆನ್ಷನ್ ಆಯ್ತಂತೆ. ಅಂತ ಹೇಳಿದರೆ ಅವನಿಗೆ, ನಾನು ಲೈಫಲ್ಲಿ ರಾಂಗ್ ಡಿಸಿಷನ್ ತಗೊಂಡೆಲ್ಲ, ನಾನು ರಾಜ ಆಗಿದ್ದವು ಈ ರೀತಿ ಎಲ್ಲರೂ ನಗುವಾಗಿ ಆಯ್ತಲ್ಲ, ನಾನು ಯಾಕಾದರೂ ಈ ತಪಸ್ಸಿಗೆ ಬಂದ ಅಂತ ತುಂಬ ಗಿಲ್ಟಿ ಫೀಲ್ ಆಯ್ತಂತೆ. ಅದೇ ಅಲ್ಲಿ ಆಶ್ರಮದಲ್ಲಿ ಋಷಿ ಹತ್ರ ಮತ್ತೊಬ್ಬ ರಾಜ ಮಾತಾಡ್ತಿದ್ದಾನಲ್ಲ, ಅವ ಹೇಳ್ತಿದ್ದಾನೆ ಋಷಿ ಹತ್ರ, ನನ್ನ ಫ್ರೆಂಡ್ ಇಷ್ಟು ದೊಡ್ಡ ಸನ್ಯಾಸಿ ಆದ, ನಾನು ಇನ್ನೂ ಕೂಡ ಸಂಸಾರದಲ್ಲಿದ್ದೇನೆ, ನನಗೆ ಕೂಡ ಸನ್ಯಾಸ ಕೊಡಬೇಕು, ಒಂದು ವೇಳೆ ನಾವೀಗ ಇಬ್ಬರು ಸತ್ತರೆ ನಾನು ನರಕಕ್ಕೆ ಹೋಗ್ಬೋದು, ಅವ ಮೋಕ್ಷಕ್ಕೆ ಹೋಗ್ಬೋದಲ್ಲ ಅಂತ ಗುರು ಹತ್ರ ಕೇಳಿದಂತೆ. ಅದಕ್ಕೆ ಗುರು ಹೇಳಿದಂತೆ, ಇಲ್ಲ, ನೀನು ಈಗ ಸತ್ತರೆ ನೀನು ಮೋಕ್ಷಕ್ಕೆ ಹೋಗ್ತೀವಿ, ಅವ ಈಗ ಸತ್ತರೆ ಅವ ನರಕಕ್ಕೆ ಹೋಗ್ತಾನೆ ಅಂತ. ನಾವು ಏನು ಮಾಡ್ತೇವ ಅದು ಮುಖ್ಯ ಅಲ್ಲ, ನಮ್ಮ ಮನಸ್ಥಿತಿ ಹೇಗಿದೆ ಅದು ನಮ್ಮ ಲೈಫನ್ನು ಡಿಸೈಡ್ ಮಾಡ್ತದೆ. ಪುರಾಣದಲ್ಲಿ ಕತೆ ಬರ್ತದೆ, ಜಡಭರತನ ಕತೆ ಬರ್ತದೆ, ಅದರಲ್ಲಿ ಅವ ಅಷ್ಟು ದೊಡ್ಡ ತಪಸ್ವಿ ಆಗಿದ್ದವ, ನೀರಲ್ಲಿ ಸಿಕ್ಕಿದ ಜಿಂಕೆ ಮರಿಯನ್ನು ತಗೊಂಡು ಬಂದು ಅದನ್ನು ಸಾಕಿದ. ಅದೇನು ಪಾಪದ ಕೆಲಸ ಅಲ್ಲಲ್ಲ, ಆದರೆ ಆ ಜಿಂಕೆ ಮರಿಯೊಟ್ಟಿಗೆ ಅಟ್ಯಾಚ್ಮೆಂಟ್ ಬಂದು ಅವ ಎಷ್ಟೋ ದೊಡ್ಡ ಸ್ವರ್ಗಕ್ಕೆ ಹೋಗ್ಬೇಕಿದ್ದ, ಬ್ರಹ್ಮಲೋಕಕ್ಕೆ ಹೋಗ್ಬೇಕಿದ್ದ ತಪಸ್ವಿ. ಅವ ಫೀಲಿಂಗ್ ಉಂಟಲ್ಲ, ಅಟ್ಯಾಚ್ಮೆಂಟ್, ನನ್ನ ಜಿಂಕೆಗೆ ಯಾರಿದ್ದಾರೆ, ಈ ರೀತಿಯ ಅಟ್ಯಾಚ್ಮೆಂಟಿಂದಾಗಿ ರಾಂಗ್ ಪ್ರೋಗ್ರಾಮಿಂಗ್ ಆಗಿ ಅವ ವಾಪಸ್ ಭೂಮಿಗೆ ಬಂದು ಜಿಂಕೆಯಾಗಿ ಹುಟ್ಟಿದ್ನಂತೆ. ಇದನ್ನೆಲ್ಲ ನಾನು ಇಷ್ಟು ಯಾಕೆ ಹೇಳಿದ್ನಂತ ಹೇಳಿದರೆ, ಪಾಪ ಪುಣ್ಯ ಎನ್ನುವುದೆಲ್ಲ ಸಾಮಾಜಿಕ ಕಟ್ಟುಪಾಡುಗಳು, ಅದಲ್ಲ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಾವು ಏನು ಒಳಗಿಂದ ಫೀಲ್ ಮಾಡ್ತಿದ್ದೇವೆಲ್ಲ ಅದನ್ನು ತಗೊಳ್ತದೆ. ನೀವು ಏನು ಬೇಕಾದರೂ ಮಾಡ್ಬೋದು, ಅದು ಬೇರೆ ವಿಷಯ, ಆದರೆ ನೀವು ಏನು ಮಾಡ್ತೀರಾ ಅದರಲ್ಲಿ ನಿಮಗೆ ಕ್ಲಾರಿಟಿ ಇರಬೇಕು. ನೀವು ಕ್ಲಾರಿಟಿ ಇಲ್ಲದೆ ನೀವು ಸಮಾಜಕ್ಕೋಸ್ಕರ ನೀವು ನಿಜವಾಗಿ ಒಳಗಿಂದ ಏನಾಗಿದ್ದೀರಾ ಅದನ್ನು ಬಿಟ್ಟು ನೀವು ಬೇರೆ ಮಾಡಲಿಕ್ಕೆ ಹೋದರೆ ಒಳಗೆ
ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಕನ್ಫ್ಯೂಷನ್ ಸ್ಟಾರ್ಟ್ ಆದ ಕೂಡಲೇ ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲದನ್ನು ಲಿಟ್ರಲಿ ತಗೊಳ್ಳುವ ಕಾರಣ ಅದೇನು ಮಾಡ್ತದೆ, ನಮ್ಮ ಬಾಡಿಯ ವಿರುದ್ಧವೇ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ದೇವರು ನಾವು ಮಾಡಿದ ಕೆಲಸವನ್ನು ಕ್ಷಮಿಸ್ತಾನ, ಶಿಕ್ಷೆ ಕೊಡ್ತಾನ, ಅದು ಬೇರೆ ವಿಷಯ. ಆದರೆ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇದೆ ಅಲ್ಲ, ಅದಂತೂ ನಮ್ಮನ್ನು ಕ್ಷಮಿಸುವುದಿಲ್ಲ. ಕನ್ಫ್ಯೂಷನ್ ಇದ್ದರೆ ಅದು ನಮ್ಮ ವಿರುದ್ಧವೇ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನೋಡಿ, ನಮ್ಮ ಯಾವುದೇ ಗ್ರಂಥಗಳಲ್ಲಾಗಲಿ ಅಥವಾ ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಕಾಮದ ಬಗ್ಗೆ ಆಗಲಿ ಅಥವಾ ಹಣದ ಬಗ್ಗೆ ಆಗಲಿ ಯಾವುದೇ ಕೀಳರಿಮೆ ಇಲ್ಲ ಅಥವಾ ಯಾವುದೇ ಅಸಹ್ಯದ ಭಾವನೆ ಇಲ್ಲ. ಕಾಮನನ್ನು ಕಾಮ ರಾಕ್ಷಸ ಅಂತ ಹೇಳಲಿಲ್ಲ, ಕಾಮ ಅಸುರ ಅಂತ ಹೇಳಲಿಲ್ಲ, ಕಾಮ ದೇವ ಅಂತ ಹೇಳಿದ್ದಾರೆ. ಲಕ್ಷ್ಮೀ ದೇವಿ ಅಂತ ಹೇಳಿದ್ದಾರೆ. ಅಥವಾ ಸ್ತ್ರೀಯರನ್ನು ಕೂಡ ಯತ್ಕಿಂಚಿತ್ ತ್ರಿಷು ಲೋಕೇಶು ಸ್ತ್ರೀರೂಪಂ ದೇವಿ ದೃಶ್ಯತೆ ತತ್ಸರ್ವಂ ತತ್ಸ್ವರೂಪಂ ಅಂತ ಹೇಳಿದರೆ, ಎಲ್ಲೆಲ್ಲ ಸ್ತ್ರೀಯ ರೂಪ ಇದೆ ಅದೆಲ್ಲ ನಿನ್ನದೇ ರೂಪ, ಈ ರೀತಿ ಪೂಜ್ಯ ಭಾವನೆಯಿಂದ ನೋಡಿದ್ದಾರೆ. ನದಿಯೇ ಆಗಿರಲಿ ಅಥವಾ ಯಾವುದೇ ಆಗಲಿ, ಭೂಮಿ ಆಗಿರಲಿ, ಎಲ್ಲದಕ್ಕೂ ಸ್ತ್ರೀಯ ಸ್ಥಾನ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಸೀಕ್ರೆಟ್ ಇದೆ. ನಮ್ಮ ಒಳಗಿನ ಕಾನ್ಷಿಯಸ್ನೆಸ್ ಉಂಟಲ್ಲ, ನಮ್ಮ ಪ್ರಜ್ಞೆ, ಅದು ಮತ್ತು ಯೂನಿವರ್ಸಲ್ ಕಾನ್ಷಿಯಸ್ ಅಂತ ಹೇಳಿದರೆ ಏನು ಪರಮಾತ್ಮ ಅಂತ ನಾವೇನು ಹೇಳ್ತೇವೆ ಅಥವಾ ವಿಶ್ವಪ್ರಜ್ಞೆ ಅಂತ ಏನು ಹೇಳ್ತೇವೆ, ಅದು ಎರಡು ಕೂಡ ಒಂದೇ. ನಾವು ಬೇರೆ ಅಲ್ಲ, ಯೂನಿವರ್ಸ್ ಬೇರೆ ಅಲ್ಲ. ನಾವು ಏನು ಥಾಟ್ಸ್ ಕಳಿಸ್ತೇವಲ್ಲ, ನಾವು ಏನು ಫೀಲಿಂಗ್ಸನ್ನು ಕಳಿಸ್ತೇವಲ್ಲ, ಅದನ್ನು ಯೂನಿವರ್ಸ್ ಕ್ಯಾಚ್ ಮಾಡ್ತದೆ. ಅದಕ್ಕೆ ನಾವು ಮಂದಿರದಲ್ಲಿ, ದೇವಸ್ಥಾನದಲ್ಲಿ ಏನು ಮಾಡಿದ್ದಾರೆ, ದೇವರ ಮೂರ್ತಿ ಹೀಗೆ ಇರ್ತದೆ ಅಂತ ಹೇಳಿದರೆ, ನೀವು ಏನು ಕೇಳ್ತೀರಾ ಅದನ್ನು ಯೂನಿವರ್ಸ್ ನಿಮಗೆ ಕೊಡ್ತದೆ, ಅಥವಾ ಪರಮಾತ್ಮ ಅಥವಾ ಏನೇ ತಿಳ್ಕೊಳ್ಳಿ ನೀವು, ಅದು ನಿಮಗೆ ನೀವು ಕೇಳಿದನ್ನೇ ಕೊಡ್ತದೆ. ಈ ಸ್ವರ್ಗಲೋಕದಲ್ಲಿ ಇರುವ ಒಂದು 3 ಕಾನ್ಸೆಪ್ಟ್ ಇದೆ ಪುರಾಣಗಳಲ್ಲಿ ಅಂತ ಹೇಳಿದರೆ, ಒಂದು ಕಾಮಧೇನು, ಮತ್ತೊಂದು ಕಲ್ಪವೃಕ್ಷ, ಮತ್ತೊಂದು ಚಿಂತಾಮಣಿ ಅಂತ. ಕಾಮಧೇನು ಅಂತ ಕೇಳಿದರೆ ನಾವು ಏನನ್ನು ಬಯಸ್ತೇವ ಅದನ್ನು ಅದು ಕೊಡ್ತದೆ. ಕಲ್ಪವೃಕ್ಷ ಅಂತ ಹೇಳಿದರೆ ಏನನ್ನು ಕಲ್ಪನೆ ಮಾಡ್ಕೊಳ್ತೇವ ಅಂತ ಹೇಳಿದರೆ, ಸಬ್ಕಾನ್ಷಿಯಸ್ ಮೈಂಡಿಗೆ ಕಲ್ಪನೆ ಮತ್ತು ವಿಜುವಲೈಸೇಷನ್ಗೆ ಮತ್ತು ರಿಯಾಲಿಟಿಗೆ ವ್ಯತ್ಯಾಸ ಗೊತ್ತಿಲ್ಲ. ಅದು ಏನು ನಾವು ಕಲ್ಪಿಸ್ತೇವ ಅದನ್ನು ಕೊಡ್ತದೆ. ಇನ್ನೊಂದು ಚಿಂತಾಮಣಿ ಅಂತ ಹೇಳಿದರೆ, ನಾವು ಏನು ಚಿಂತೆ ಮಾಡ್ತೇವೆ, ಏನು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೇವ ಅದನ್ನು ಅದು ಕೊಡ್ತದೆ ಅಂತ. ಅದು ನಾವು ಪುರಾಣಗಳಲ್ಲಿ ಸಿಂಬಲಿಕ್ ಆಗಿ ಹೇಳಿದ್ದಾರೆ. ಎಲ್ಲ ಸ್ವರ್ಗದಲ್ಲಿದೆ ಅಂತಲ್ಲ, ನಮ್ಮ ಬೇರೆ ಪ್ರಜ್ಞೆ ಇದೆ ಅಲ್ಲ, ನಮ್ಮ ಅಂತರ್ಮನಸ್ಸಿದ್ದಲ್ಲ ಅಥವಾ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ಅದರಲ್ಲಿ ನಾವು ಏನು ಕೇಳ್ತೇವ, ಏನು ಯೋಚನೆ ಮಾಡ್ತೇವ, ಏನು ಫೀಲ್ ಮಾಡ್ತೇವ ಅದನ್ನು ನಮಗೆ ಯೂನಿವರ್ಸ್ ಕೊಡ್ತದೆ. ಯಾಕೆಂತ ಹೇಳಿದರೆ, ಯೂನಿವರ್ಸ್ ಮತ್ತು ನಾವು ಬೇರೆ ಬೇರೆ ಅಲ್ಲ. ನಾವು ಏನು ಯೋಚನೆ ಮಾಡ್ತೇವೋ ಅದನ್ನೇ ಯೂನಿವರ್ಸ್ ಕೊಡ್ತದೆ. ಚಿಕ್ಕಂದಿನಿಂದ ಮಕ್ಕಳ ತಲೆಯಲ್ಲಿ ಅಥವಾ ಮನೆಯಲ್ಲಿ, ಸಮಾಜದಲ್ಲಿ ಇದೇ ಇರ್ತದೆ. ನಾವು ಒಂದು ಕಾಮದ ಬಗ್ಗೆ ಎಷ್ಟು ಅಸಹ್ಯ ಭಾವನೆಯನ್ನು ಮೂಡಿಸ್ತೇವೆ ಅಂತ ಹೇಳಿದರೆ, ಅದು ತಪ್ಪು, ಅದು ಪಾಪ, ಆ ರೀತಿ ನಮ್ಮ ತಲೆ ಮೇಲೆ ಎಲ್ಲ ಪ್ರೋಗ್ರಾಮಿಂಗ್ ಮಾಡಿರ್ತೇವೆ. ನಮ್ಮ ಹಿಂದಿನ ಕಾಲದಲ್ಲಿ ಈಗೆಲ್ಲ ಇರಲಿಲ್ಲ. ನಮ್ಮ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೆಲ್ಲ ಅದ್ಭುತವಾದ ಕಾಮದ ಪೋಸ್ಚರ್ಗಳನ್ನೆಲ್ಲ, ಭಂಗಿಗಳನ್ನೆಲ್ಲ ಕೆತ್ತಿದ್ದಾರೆ. ವಾಸಾಯನ ಋಷಿ ಕಾಮಸೂತ್ರ ಅಂತ ಬರ್ತಿದ್ದಾನೆ ಅಂತೆ. ಎಲ್ಲ ಮಂತ್ರಗಳಲ್ಲೆಲ್ಲ ಇರುವುದೇ ಅದೇ, ಸ್ತೋತ್ರಗಳಲ್ಲೆಲ್ಲ ಮುಕ್ತವಾಗಿ ಕಾಮದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದರೆ, ಅದೊಂದು ಮನುಷ್ಯನ ಮೂಲಭೂತ ಅವಶ್ಯಕತೆ ಅಲ್ಲ. ಅದನ್ನು ಆ್ಯಸ್ ಇಟ್ ಈಸ್ ನೋಡಬೇಕಲ್ಲದೆ ಅದರ ಬಗ್ಗೆ ಅಸಹ್ಯವನ್ನು, ತಪ್ಪು ಕಲ್ಪನೆಯನ್ನು ಏನೆಲ್ಲ ಚಿಕ್ಕಂದಿನಿಂದ ತುಂಬಿ ದೊಡ್ಡಾದ ನಂತರ ಅವರು ಮದುವೆ ಆಗ್ತಾರೆ, ಎಲ್ಲರೂ ಮದುವೆ ಆಗ್ತಾರೆ. ಆಗ ಎಲ್ಲರೂ ಅದೇ ಕೆಲಸ ಮಾಡಬೇಕಲ್ಲ. ನಾವು ಅದರ ಬಗ್ಗೆ, ಯಾವುದ್ರ ಬಗ್ಗೆ ನಾವು ಇಷ್ಟು ವರ್ಷದಿಂದ ಏನು ಅಸಹ್ಯವನ್ನು, ಅದರ ಬಗ್ಗೆ ಒಂದು ತಿರಸ್ಕಾರವನ್ನು ನಾವು ನಮ್ಮೊಳಗೆ ಬಿಲ್ಟ್ ಮಾಡಿಕೊಂಡಿದ್ದೇವ, ಈಗ ನಾವು ಅದನ್ನೇ ಮಾಡುವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ರಿಜೆಕ್ಟ್ ಮಾಡ್ತದೆ. ಈಗಿನ ಮಕ್ಕಳೆಲ್ಲ ಆದರೆ ಓಕೆ, ಈಗಿನ ಮಕ್ಕಳು ಅಷ್ಟು ಬೋಲ್ಡ್ ಆಗಿದ್ದಾರೆ, ಅಷ್ಟೆಲ್ಲ ಥಿಂಕ್ ಮಾಡೋದಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ ನೋಡಿ, ಹಿಂದಿನ ಕಾಲದಲ್ಲಿ ಇದನ್ನು ಲಿಟ್ರಲಿ ತಗೊಂಡಿರ್ತಾರೆ ಮನಸ್ಸಿನೊಳಗೆ, ಅದು ತಪ್ಪು, ಅದು ಇದು ಅಂತ. ಆಗ ನನ್ನ ಮದುವೆ ಆದ ನಂತರ ಗಂಡ ಹೆಂಡತಿ ಅದನ್ನೇ ಮಾಡುವಾಗ, ಇದನ್ನು ಮಾಡಲಿಕ್ಕೆ ಯಾರು ಕಾರಣ ಆಗಿದ್ದಾರೆ ಅಂತ ಹೇಳಿದರೆ, ಗಂಡನಿಗೆ ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ ಆ ರೆಪೋ ಬಿಲ್ಡ್ ಆಗೋದಿಲ್ಲ. ಸಬ್ಕಾನ್ಷಿಯಸ್ ಮೈಂಡ್ ಇಬ್ಬರನ್ನು ರಿಜೆಕ್ಟ್ ಮಾಡ್ತದೆ. ಹಾಗೆ ಅವರ ನಡುವಿನ ರಿಲೇಷನ್ ಹಾಳಾಗ್ತದೆ. ಇಂದಿನ ಕಾಲದಲ್ಲಿ ಯಾರನ್ನೇ ನೋಡಿ, ಹೆಚ್ಚು ಜನ ಗಂಡ ಹೆಂಡತಿಯಲ್ಲಿ ರೀಸನ್ ಇಲ್ಲದೆ ಅವರಿಗೆ ಒಬ್ರಿಗೊಬ್ಬರಿಗೆ ಕಾನ್ಫ್ಲಿಕ್ಟ್ ಇರ್ತದೆ, ಸಮಾಧಾನ ಇರೋದಿಲ್ಲ, ಒಬ್ರಿಗೊಬ್ಬರಿಗೆ ಹೊಂದಾಣಿಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ, ಸಬ್ಕಾನ್ಷಿಯಸ್ ಮೈಂಡ್ ಯಾವುದನ್ನು ಒಪ್ಪಿಕೊಂಡಿದ್ದ, ಇದು ತಪ್ಪು, ಪಾಪ ಅಂತ, ಅದನ್ನೇ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡುವವರಿದ್ದಾರಲ್ಲ, ಅವರನ್ನು ಸಬ್ಕಾನ್ಷಿಯಸ್ ಮೈಂಡ್ ರಿಜೆಕ್ಟ್ ಮಾಡ್ತದೆ. ಕೆಲವರಿಗೆ ಅಭ್ಯಾಸ ಇರ್ತದೆ, ಮನೆಯಲ್ಲಿ ಮಗಳು ಹುಟ್ಟಿದರೆ ತಪ್ಪಾಯಿತು, ಮಗಳು ಮುಟ್ಬಾರ್ದು ಮನೆಯಲ್ಲಿ, ಅಥವಾ ಸೊಸೆ ಬಂದರೆ ಅವಳು ದರಿದ್ರ, ಹಾಗೆಲ್ಲ ನಾವು ಏನೆಲ್ಲ ಪ್ರೋಗ್ರಾಮಿಂಗ್ ಮಾಡಿಕೊಂಡ್ರೆ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಲಿಟ್ರಲಿ ತಗೊಳ್ತದೆ. ಹಾಗೇನಾಗ್ತದೆ, ನಮ್ಮಲ್ಲಿ ದರಿದ್ರವೇ ಬರ್ತದೆ, ನಮಗೆ ಅಲ್ಲಕ್ಕಿಯೇ ಚಾಲಾಗ್ತದೆ. ಇನ್ನೊಂದು ಹಣದ ಬಗ್ಗೆ ಯಾರಾದರೂ ಸಮಾಜದಲ್ಲಿ ನಾವು ಹಣ ಮಾಡಿದರೆ ಅಥವಾ ತುಂಬ ಸಕ್ಸಸ್ ಆದರೆ ನಮಗೆ ಏನು ಬರ್ತದೆ, ಯಾರು ತಲೆ ಹೊಡೆದಿರಬೇಕು ಅಥವಾ ಏನೋ ಬೇಡದ ಕೆಲಸ ಮಾಡಿ ಹಣ ಮಾಡಿರಬೇಕು, ಎಲ್ರಿಗೂ ಹಣ ಬೇಕು. ಕಾಮ ಕೂಡ ಹಾಗೆ,
ಬೇಡ ಬೇಡ ಅಂತ ರಿಜೆಕ್ಟ್ ಮಾಡ್ತೇವೆ, ಎಲ್ಲರೂ ಅದೇ ಮಾಡ್ತೇವೆ. ಹಣ ಕೂಡ ಹಾಗೆ, ಯಾವುದ್ರ ಬಗ್ಗೆ ನಾವು ಆ ರೀತಿ ಒಂದು ಕೆಟ್ಟ ಭಾವನೆ ಇಟ್ಕೊಂಡಿದ್ದೆ. ಹಣ ಎನ್ನುವುದು ತಪ್ಪು, ಹಣ ಬಂದರೆ ಹಣ ಮಾಡಬೇಕಾದ್ರೆ ಕೆಟ್ಟ ಕೆಲಸ ಮಾಡಬೇಕು, ಹಣ ಬಂದರೆ ಹಾಳಾಗ್ತೇವೆ, ಈ ರೀತಿ ನಮ್ಮ ಮನಸ್ಸಲ್ಲಿ ಪ್ರೋಗ್ರಾಮಿಂಗ್ ಮಾಡಿಕೊಂಡ್ರೆ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಲಿಟ್ರಲಿ ತಗೊಳ್ತದೆ. ನಮ್ಮ ಜೀವನದಲ್ಲಿ ಸಕ್ಸಸ್ ಪಡೀಲಿಕ್ಕೆ, ಹಣ ಮಾಡಲಿಕ್ಕೆ ಅದೇ ಅಡ್ಡ ಆಗಿ ನಿಲ್ತದೆ. ನಮಗೆ ಗೊತ್ತಿರೋದಿಲ್ಲ, ಯಾವ ಕೆಲಸ ಮಾಡಲಿಕ್ಕೆ ಹೋಗಲಿ ಅರ್ಧದಲ್ಲೇ ಹಾಳಾಗ್ತದೆ ಕೆಲಸ. ಈ ರೀತಿ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರ್ತದೆ. ಇನ್ನೊಂದು ತಪ್ಪು ಮಾಡ್ತೇವೆ ನಾವು, ಚಿಕ್ಕ ಮಕ್ಕಳು ಬಿದ್ದರೆ ಅಥವಾ ಚಿಕ್ಕ ಮಕ್ಕಳು ಏನಾದರೂ ಹತ್ತರೆ ತಾಯಂದಿರಿಗೆ ಏನು ಅಭ್ಯಾಸ ಇರ್ತದೆ, ಮೈಮೇಲೆ ಹಾಕ್ಕೊಳ್ತಾರೆ, ತುಂಬ ಮುದ್ದು ಮಾಡ್ತಾರೆ, ಮೈಮೇಲೆ ಹಾಕ್ಕೊಳ್ತಾರೆ. ಈ ಗಂಡು ಮಕ್ಕಳನ್ನು ತಾಯಿ ಜಾಸ್ತಿ ಮೈಮೇಲೆ ಹಾಕ್ಕೊಂಡಾಗೆ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ನೆನಪಿಟ್ಕೊಳ್ತದೆ. ಇಂಥ ಮಕ್ಕಳಿಗೆ ದೊಡ್ಡಾದ ನಂತರ ಅವರಿಗೆ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಏನಾದರೂ ಕಿರಿಕಿರಿ ಆದ ಕೂಡಲೇ ಅವರಿಗೆ ಹೆಣ್ಣು ಬೇಕಂತ ಆಗ್ತದೆ. ಯಾಕೆಂತ ಹೇಳಿದರೆ ಆ್ಯಂಕರಿಂಗ್ ಆಗಿರ್ತದೆ. ಟೆನ್ಷನ್ ಮತ್ತು ಹೆಣ್ಣಿನ ದೇಹ ಒಂದಕ್ಕೊಂದು ಆ್ಯಂಕರಿಂಗ್ ಆಗ್ತದೆ. ಇನ್ನು ಚಿಕ್ಕ ಮಕ್ಕಳು ರೋಗ ಬಂದರೆ, ಏನಾದರೂ ಹುಷಾರಿಲ್ಲದಿದ್ದರೆ ಕೆಲವರು ತುಂಬ ಕೇರ್ ತಗೊಳ್ತಾರೆ, ಅವರ ಹತ್ರವೇ ಕೂತ್ಕೊಳ್ತಾರೆ, ಅವರನ್ನು ತುಂಬ ಮುದ್ದು ಮಾಡ್ತಾರೆ, ತುಂಬ ಅವರ ಕೇರ್ ತಗೊಳ್ತಾರೆ. ಆಗ ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ಫೀಡ್ ಆಗ್ತದೆ ಗೊತ್ತಾ? ಸಬ್ಕಾನ್ಷಿಯಸ್ ಮೈಂಡ್ ನೀವು ಮೊದಲೇ ಹೇಳಿದ್ದೇನೆ, ಎಲ್ಲದನ್ನು ಲಿಟ್ರಲ್ಲೇ ತಗೊಳ್ತದೆ, ಅದಕ್ಕೆ ಲಾಜಿಕ್ ಇರುವುದಿಲ್ಲ. ಅದೇನು ತಗೊಳ್ತದೆ, ನನಗೆ ತುಂಬ ಎಕ್ಸ್ಟ್ರಾ ಕೇರ್ ಬೇಕಂತ ಹೇಳಿದರೆ, ತುಂಬ ಖುಷಿ ಬೇಕಂತ ಹೇಳಿದರೆ, ನನ್ನನ್ನು ತುಂಬ ಮುದ್ದು ಮಾಡಬೇಕಾದ್ರೆ ನಾನು ರೋಗ ಬರಬೇಕು ನನಗೆ ಅಂತ ತಗೊಳ್ತದೆ. ಇಂಥವರು ದೊಡ್ಡವರಾದ ನಂತರ, ರಿಟೈರ್ಡ್ ಆದ ನಂತರ, ಅಥವಾ ಯಾವಾಗಾದರೂ ಸಮಾಜದಲ್ಲಿ ಅವರಿಗೆ ಎಕ್ಸ್ಟ್ರಾ ಕೇರ್ ಬೇಕು, ಎಕ್ಸ್ಟ್ರಾ ಅಟೆನ್ಷನ್ ನನ್ನ ಮೇಲೆ ಬೇಕಂತ ಆದ ಕೂಡಲೇ ಅವ್ರು ಪದೇ ಪದೇ ರೋಗ ಬಿಡ್ತದೆ. ಅವರಿಗೆ ರೀಸನ್ ಇರುವುದಿಲ್ಲ, ಮೆಡಿಕಲ್ ಚೆಕಪ್ಪಲ್ಲಿ ಏನೂ ಸಿಗುವುದಿಲ್ಲ, ಆದರೆ ಪ್ರತಿ ಸಲ ಅವರಿಗೆ ಅನಾರೋಗ್ಯ ಕಾಡ್ತದೆ. ಇನ್ನು ಕೆಲವರಿಗೆ ಅಭ್ಯಾಸ ಇರ್ತದೆ, ಯಾರಿಗಾದರೂ ಏನಾದರೂ ಬೇಡದ್ದಾದರೆ ಅಥವಾ ಯಾರಿಗಾದರೂ ನಮ್ಮ ಆಗದವರಿಗೆ ಏನಾದರೂ ಕೆಟ್ಟದಾದರೆ, ಒಳ್ಳೆದಾಯ್ತು ಅವನು ಹಾಗೆ ಮಾಡಿದ್ನಲ್ಲ ಅದಕ್ಕೆ ಹಾಗೆ ಆಗಬೇಕಿತ್ತು, ಹೀಗೆ ಮಾಡಿದ್ದಕ್ಕೆ ಹೀಗೆ ಆಯಿತು, ಈ ರೀತಿ ನಾವು ಲಿಂಕ್ ಮಾಡ್ತೇವೆ. ಆಗ ಏನಾಗ್ತದೆ, ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಲಿಟ್ರಲ್ ತಗೊಳ್ತದೆ. ಅದೇನು ಮಾಡ್ತದೆ, ನಾವು ಮತ್ತೆ ಏನಾದರೂ ಅದನ್ನು ಮಾಡಿದರೆ ಅಂಥದ್ದೇ ಪ್ರಾಬ್ಲಮ್ ಅಥವಾ ಏನಾದರೂ ಅಂಥದ್ದೇ ಕೆಲಸ ಮಾಡಿದರೆ ಆ್ಯಂಕರಿಂಗ್ ಆಗಿರ್ತದಲ್ಲ, ಇಂಥ ಕೆಲಸ ಮಾಡಿದ್ದಕ್ಕೆ ಹೀಗೆ ಆಗಬೇಕು, ಇಂಥ ಕೆಲಸ ಮಾಡಿದ್ದಕ್ಕೆ ಈ ರೀತಿ ಶಿಕ್ಷೆ ಸಿಗಬೇಕಂತ ಅದನ್ನು ತನಗೆ ತಾನೇ ಕೊಟ್ಕೊಳ್ತದೆ. ಆಗೇನಾಗ್ತದೆ, ಜೀವನದಲ್ಲಿ ಪ್ರಾಬ್ಲಮ್ ಮುಗಿಯುವುದಿಲ್ಲ ಅಂತ ಹೇಳಿದರೆ ಸಬ್ಕಾನ್ಷಿಯಸ್ ಮೈಂಡ್ ತನಗೆ ತಾನೇ ಶಿಕ್ಷೆ ಕೊಡ್ತಾ ಇರ್ತದೆ. ನಾವೇನಿಸ್ತೇವೆ, ನಮ್ಮ ಗ್ರಹಗತಿ ಚೆನ್ನಾಗಿಲ್ಲ, ದೇವರು ಶಿಕ್ಷೆ ಕೊಡ್ತಾ ಇದ್ದಾನೆ ಹಾಗೆ ಹೀಗೆ ಅಂತ ನಮಗೆ ನಾವೇ ಕೊಡ್ತಾ ಇರ್ತೇವೆ. ಯಾಕೆ ಅಂತ ಹೇಳಿದರೆ ಮನಸ್ಸೇನು ಹೇಳ್ತದೋ ಅದನ್ನು ಬಾಡಿ ತಗೊಳ್ತದೆ. ಇನ್ನು ಕೆಲವರಿಗೆ ಬೇರೆಯವರನ್ನು ಇಮಿಟೇಷನ್ ಮಾಡುವ ಅಭ್ಯಾಸ ಇರ್ತದೆ, ಕಾಪಿ ಮಾಡ್ತಾರೆ. ನಾನು ಅವಳ ಥರ ಆಗಬೇಕು, ಝೀರೋ ಫಿಗರ್ ಬೇಕು ನನಗೆ, ಅಥವಾ ನಾನು ಅವಳ ಥರ ಫೇರ್ ಆಗಬೇಕು, ಬೇರೆಯವರನ್ನು ಅವ್ರ ಥರ ಆಗಬೇಕಂತ ನಾವು ಅದನ್ನು ಇಮಿಟೇಷನ್ ಮಾಡ್ತೇವೆ. ನನಗೆ ನನ್ನ ಬಾಡಿ ಸರಿ ಇಲ್ಲ, ನಾನು ಫ್ಯಾಟ್ ಇದ್ದೇನೆ, ನಾನು ಕಪ್ಪಿದ್ದೇನೆ, ನಾನು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ನಮಗೆ ನಾವು ಫೀಡ್ ಮಾಡಿಕೊಂಡ್ರೆ ಸಬ್ಕಾನ್ಷಿಯಸ್ ಮೈಂಡ್ ಏನಿಸ್ತದೆ, ಈ ಬಾಡಿ ಬೇಕಿಲ್ಲ ನನಗೆ, ನಾನು ಇದನ್ನು ಡಿಸ್ಟ್ರಾಯ್ ಮಾಡಬೇಕಂತ. ಆಗ ಅದು ಬೇರೆ ಬೇರೆ ರೀತಿಯಲ್ಲಿ ಬಾಡಿಯಲ್ಲಿ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸನ್ನು ತಕ್ಕೊಂಡು ಬರ್ತದೆ. ಗಂಟು ನೋವು ಚಾಲಾಗ್ತದೆ, ಕೆಲವರಿಗೆ ಇಚ್ಚಿಂಗ್ ಸ್ಟಾರ್ಟ್ ಆಗ್ತದೆ, ಕೆಲವರಿಗೆ ಬಾಡಿ ತುಂಬ ಫ್ಯಾಟ್ ಆಗ್ತಾ ಹೋಗ್ತದೆ, ಬೊಜ್ಜು ಬರ್ತಾ ಹೋಗ್ತದೆ, ಮೈಕೈ ನೋವು ಇರ್ತದೆ, ಸುಸ್ತು ಇರ್ತದೆ, ಏನೆಲ್ಲ ಪ್ರಾಬ್ಲಮ್ ಎಲ್ಲ ಏನು ಸ್ಟಾರ್ಟ್ ಆಗ್ತದೆ. ಮೆಡಿಕಲ್ ಡಯಾಗ್ನೋಸಿಸ್ ಸಿಗುವುದಿಲ್ಲ. ಅದು ಮನಸ್ಸು ತನ್ನ ದೇಹದ ಮೇಲೆ ವಿರುದ್ಧವಾಗಿ ವರ್ಕ್ ಮಾಡೋದ್ರ ಲಕ್ಷಣ. ಅದು ಕೆಲವರಿಗೆ ಚಿಕ್ಕಂದಿನೆಲ್ಲ ಆ್ಯಂಕರಿಂಗ್ ಆಗಿರ್ತದೆ, ಪ್ರೋಗ್ರಾಮಿಂಗ್ ಆಗಿರ್ತದೆ, ನಿನ್ನಿಂದ ಆಗುವುದಿಲ್ಲ, ನನ್ನಿಂದ ಆಗುವುದಿಲ್ಲ, ಅಥವಾ ಬೇರೆಯವರು ಹೇಳಿರ್ತಾರೆ ನಿನ್ನಿಂದ ಆಗುವುದಿಲ್ಲ, ನಿನಗೆ ಹೇಳಿದ್ದಲ್ಲದು, ಈ ರೀತಿ ಅದನ್ನು ಲಿಟ್ರಲಿ ಮನಸ್ಸಿಗೆ ತಗೊಂಡವರು ದೊಡ್ಡವರಾದ ನಂತರ ಯಾವುದೇ ಕೆಲಸ ಮಾಡಲಿ, ಯಾವ ಕೆಲಸವೂ ಅವರದ್ದು ಪೂರ್ತಿ ಆಗುವುದಿಲ್ಲ. ಪ್ರತಿ ಕೆಲಸ ಮಾಡುವಾಗ ಏನಾದರೂ ಅಡ್ಡಿ ಆತಂಕ ಬರ್ತಾ ಇರ್ತದೆ. ಇನ್ನು ಹಳ್ಳಿಯಲ್ಲೆಲ್ಲ ಹೆಂಗಸರಿಗೆಲ್ಲ ದೆವ್ವ ಬರೋದು ಅಂತ ಹೇಳ್ತಾರೆ. ಈ ಕನ್ವರ್ಷನ್ ಡಿಸಾರ್ಡರ್ ಅಥವಾ ಹಿಸ್ಟೀರಿಯಾ ಅಥವಾ ದೆವ್ವ ಬರೋದು ಅಂತ ಏನು ಹೇಳ್ತೇವಲ್ಲ, ಅದೇನು ಗೊತ್ತಾ, ಹೆಚ್ಚು ಯಾರ ಮಾತಿಗೆ ಮರೆಯದಿರುವುದಿಲ್ಲ, ಸಮಾಜದಲ್ಲಿ ಆಗಲಿ ಮನೆಯಲ್ಲೇ ಆಗಲಿ ಅವಳ ಮಾತನ್ನು ಯಾರೂ ಕೇಳುವುದಿಲ್ಲ. ಅಂಥ ಹೆಂಗಸರಿಗೆ ಜಾಸ್ತಿ ದೆವ್ವ ಬರೋದು. ಆ ದೆವ್ವ ಬಂದಾಗ ಏನು ಮಾಡ್ತಾರೆ ಗೊತ್ತಾ, ಎಲ್ಲರೂ ಅವಳ ಮಾತು ಕೇಳ್ತಾರೆ, ತುಂಬ ಅವಳಿಗೆ ಹೆದರ್ತಾರೆ, ಅವಳು ಹೇಳಿದಾಗೆ ಮಾಡ್ತಾರೆ. ಒಂದ್ಸರಿ ಲೆವೆಲಲ್ಲಿ ಏನಾಗ್ತದೆ ಗೊತ್ತಾ, ಅವರ ಮೈಂಡಲ್ಲಿ ಫೀಡ್ ಆಗ್ತದೆ, ನಿನ್ನ ಮಾತು ಎಲ್ಲರೂ ಕೇಳಬೇಕಾದ್ರೆ, ನೀನು ಹೇಳಿದಾಗೆ ನಡೆಯಬೇಕಂತ ಹೇಳಿದರೆ ನಿಮಗೆ ದೆವ್ವ ಬರಬೇಕಂತ. ಈಗ ಒಂದು 95% ಸೈಕೋಸೊಮ್ಯಾಟಿಕ್ ಡಿಸಾರ್ಡರಲ್ಲಿ, ಕನ್ವರ್ಷನ್ ಡಿಸಾರ್ಡರಲ್ಲಿ ಅಂದರೆ ದೆವ್ವ ಬರುವುದು ಹೆಂಗಸರಿಗೆ, ಅವರು ಬಾಯಲ್ಲಿ ತೆಗೆಯುವ ವಾಯ್ಸ್ ಆಗಲಿ ಅಥವಾ ನೆಲದ ಮೇಲೆ ಹೊರಳಾಡೋದು ಎಲ್ಲ ಅದು ಸೆಕ್ಸುವಲ್ ಎಕ್ಸ್ಪ್ರೆಷನ್. ಸಬ್ಕಾನ್ಷಿಯಸ್ ಮೈಂಡ್ ಉಂಟಲ್ಲ, ಅವರ ಒಳಗಿರುವ ಸೆಕ್ಸುವಲ್ ಫೀಲಿಂಗ್ಸನ್ನು, ಅವರ ಅದುಮಿಟ್ಟ ಭಾವನೆಗಳನ್ನೆಲ್ಲ ಈ ರೀತಿ ಹೊರಗೆ ಆಗ್ತದೆ. ನಮಗೆ
ಅದು ಗೊತ್ತಿಲ್ಲದೆ ನಾವು ಅವರಿಗೆ ದೆವ್ವ ಮಾಡ್ಕೊಂಡಿದೆ ಅಥವಾ ಹಾಗೆ ಹೀಗೆ ಅಂತೇಳಿ ನಾವು ಟೆನ್ಷನ್ ಮಾಡ್ಕೊಳ್ತೇವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ, ಸಬ್ಕಾನ್ಷಿಯಸ್ ಮೈಂಡ್ ಉಂಟಲ್ಲ, ಅದಕ್ಕೆ ಲಾಜಿಕ್ ಇರೋದಿಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಅದು ಎಲ್ಲವನ್ನು ಲಿಟ್ರಲ್ ತಗೊಳ್ತದೆ. ಅದಕ್ಕೆ ತರ್ಕ, ಲಾಜಿಕ್, ಯೋಚನೆ ಅದು ಯಾವುದಕ್ಕೆ ಅರ್ಥ ಆಗೋದಿಲ್ಲ. ಕೆಲವರಿಗೆ ಕೆಲವು ಕಡೆ ಹೋಗ್ಲಿಕ್ಕೆ ಇಷ್ಟ ಇರೋದಿಲ್ಲ, ಒಂದು ಮನೆಗೆ ಆಗಲಿ, ಒಂದು ಜಾಗಕ್ಕೆ ಆಗಲಿ, ಅಥವಾ ಯಾವುದೇ ಫಂಕ್ಷನ್ಗೆ ಆಗಲಿ ಕೆಲವರಿಗೆ ಹೋಗ್ಲಿಕ್ಕೆ ಇಷ್ಟ ಇರೋದಿಲ್ಲ. ಗಂಡನ ಒತ್ತಾಯಕ್ಕೋ ಮನೆಯವರ ಒತ್ತಾಯಕ್ಕೋ ಹೊರಟು ಬಿಟ್ಟು ಹೋಗ್ಲಿಕ್ಕೆ ಇರ್ತದೆ. ಆದರೆ ಒಳಗಿಂದ ಇರ್ತದೆ, ಹೇಗಾದರೂ ತಪ್ಪಿಸಿಕೊಳ್ಳುವುದು ಹೇಗೆ. ಆಗ ಸಬ್ಕಾನ್ಷಿಯಸ್ ಮೈಂಡ್ ಒಂದು ವಿಚಿತ್ರವಾದ ದಾರಿಯನ್ನು ಹಿಡಿತದೆ, ಅವರನ್ನು ಬೀಳುವ ಹಾಗೆ ಮಾಡ್ತದೆ ಅಥವಾ ಆಕ್ಸಿಡೆಂಟ್ ಮಾಡಿಸ್ತದೆ. ಅದಕ್ಕೆ ನಿಮಗೆ ನೋವಾಗ್ತದೆ ಅದೆಲ್ಲ ಗೊತ್ತಿರೋದಿಲ್ಲ. ಅದಕ್ಕೆ ಒಟ್ಟಾರೆ ಏನು ಗೊತ್ತಾ, ನೀವು ಏನು ಹೇಳ್ತೀರಾ ಅದನ್ನು ಕೊಡುವುದಷ್ಟೇ ಅದರ ಕೆಲಸ. ಕೆಲವರಿಗೆ ಏನು ಗೊತ್ತಾ, ರೆಸ್ಟ್ ಮಾಡಬೇಕು, ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಮನಸ್ಸಲ್ಲಿ ತುಂಬ ಫೀಲಿಂಗ್ ಇರ್ತದೆ, ನನಗೆ ರೆಸ್ಟ್ ಬೇಕು. ಆಗ ಏನು ಮಾಡ್ತದೆ, ಏನಂದ್ರೆ ಆಕ್ಸಿಡೆಂಟ್ ಮಾಡಿಸಿಯಾ ಅಥವಾ ಬೀಳಿಸಿ ಅವರನ್ನು ಮನೆಯಲ್ಲಿ ರೆಸ್ಟ್ ಮಾಡುವಾಗೆ ಮಾಡಿಸ್ತದೆ. ಆಗ ನಾವೇನು ಮಾಡ್ತೇವೆ, ನಮ್ಮ ಗ್ರಹಗತಿ ಚೆನ್ನಾಗಿಲ್ಲ ಅಥವಾ ಯಾವುದಾದ್ರು ದೋಷ ಇರ್ಬೋದು, ಆ ರೀತಿ ಈ ರೀತಿ ಅಂತ ನಾವು ಏನೇನು ತಪ್ಪು ತಿಳ್ಕೊಳ್ತೇವೆ. ನಿಜವಾಗಿ ಇದೆಲ್ಲ ಮಾಡುವುದು ನಮ್ಮ ಮನಸ್ಸೇ. ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ, ಗೂಗಲಲ್ಲಿ, ಇದಲ್ಲಿ ಇನ್ಫಾರ್ಮೇಷನ್ ಬರ್ತಿರ್ತದೆ. ಯಾವುದೇ ವಿಷಯಕ್ಕೆ ನೀವು ಸರ್ಚ್ ಮಾಡಿ ಅದರಲ್ಲಿ ಇನ್ಫಾರ್ಮೇಷನ್ ಸಿಗ್ತದೆ. ಆದರೆ ನಮಗೇನಾಗಿದೆ ಗೊತ್ತಾ, ಇನ್ಫಾರ್ಮೇಷನ್ ಬೇರೆ, ನಾಲೆಜ್ ಬೇರೆ. ನಾವು ಇನ್ಫಾರ್ಮೇಷನನ್ನೇ ನಾಲೆಜ್ ಅಂತ ತಿಳ್ಕೊಂಡು ಏನು ಕೇಳಿದ್ರು ನನಗೆ ಗೊತ್ತಿದೆ ಅಂತ ಎನಿಸ್ತೇವೆ. ಒಂದು ಫುಡ್ಡು ನಮ್ಮ ಎದುರು ಬಂದಾಗ ನಮ್ಮ ಹತ್ರ ಇನ್ಫಾರ್ಮೇಷನ್ ಇರ್ತದೆ, ನಾವೇನು ಹೇಳ್ತೇವೆ, ಅದು ಫ್ಯಾಟ್, ಅದು ಅನ್ಹೆಲ್ದಿ, ಅದು ಕಾರ್ಬೋಹೈಡ್ರೇಟ್ಸ್ ಇದೆ, ಅದರಲ್ಲಿ ಆಯಿಲ್ ಇದೆ, ಪ್ರೋಟೀನ್ ಇಲ್ಲ, ಈ ರೀತಿ ಎಲ್ಲ ಹೇಳ್ಕೊಂಡು ನಾವು ಅದನ್ನೇ ಜಂಕ್ ಫುಡ್ಡನ್ನು ತಿಂತೇವೆ. ಆಗ ಸಬ್ಕಾನ್ಷಿಯಸ್ ಮೈಂಡ್ ಲೆವೆಲಲ್ಲಿ ಏನಾಗಿರ್ತದೆ, ಇದು ದೇಹಕ್ಕೆ ಒಳ್ಳೆಯದಲ್ಲ, ಇದು ವಿಷ ದೇಹಕ್ಕೆ ಅಂತೇಳಿ ಅದು ವಿಷ ರೀತಿಯೇ ಮಾಡ್ತದೆ ಅದನ್ನು. ನಾನು ಒಬ್ಬರ ಬಗ್ಗೆ ಓದಿದ್ದೆ ಅಂತ ಹೇಳಿದರೆ, ಆ್ಯಕ್ಚುಲಿ ಅವರು ಈಗ ಕೂಡ ಇದ್ದಾರೆ ಗೊತ್ತಿಲ್ಲ. ಋಷಿಕೇಶದಲ್ಲಿ, ಹರಿದ್ವಾರದಲ್ಲಿ ಒಂದು ಸಾಧುಗಳಿದ್ದಾರಂತೆ ಗಂಗಾ ನದಿ ಬದಿಯಲ್ಲಿ. ಆಗ ಗಂಗಾ ನದಿ ಎಷ್ಟು ಪೊಲ್ಯೂಟ್ ಆಗಿತ್ತು ಅಂತ ಹೇಳಿದರೆ, ಈಗೆಲ್ಲ ತುಂಬ ಕ್ಲೀನ್ ಆಗಿದೆ ಗಂಗಾ ನದಿ ಎಲ್ಲ. ಮೊದಲು ತುಂಬ ಪೊಲ್ಯೂಟ್ ಇತ್ತು. ಸೈಂಟಿಫಿಕಲ್ ರಿಸರ್ಚ್ ಎಲ್ಲ ಬಂದಿತ್ತು, ಒಂದು ಸ್ಪೂನ್ ಗಂಗಾ ನದಿ ವಾಟ್ರಲ್ಲಿ ಇಷ್ಟು ಕೆಮಿಕಲ್ಸ್ ಇದೆ, ಇಷ್ಟು ಬ್ಯಾಕ್ಟೀರಿಯಾಸ್ ಇದೆ ಅಂತ ಹೇಳಿದರೆ, ಸೈಂಟಿಫಿಕಲಿ ಡೈಲಿ ಆ ನೀರನ್ನು ಕುಡಿದರೆ ಬರಬಾರ್ದ ರೋಗ ಎಲ್ಲ ಬರಬೇಕು ಅವನಿಗೆ. ಆದರೆ ಆ ಸಾಧುಗಳು ಎಲ್ಲರೂ ನೋಡ್ತಾ ಇದ್ರು ಅವರನ್ನು, ನೀರಿನಲ್ಲೇ ಕೂತ್ಕೊಂಡು ಜಪ ಮಾಡಿಕೊಂಡು ಅದೇ ನೀರನ್ನು ಕುಡ್ಕೊಂಡು ಎಲ್ಲ ಇದ್ರಂತೆ. ಆದರೂ ಒಂದು ರೋಗ ಎಲ್ಲ ಅವರಿಗೆ, ಅಷ್ಟು ಶೈನಿಂಗ್ ಆಗಿ, ಅಷ್ಟು ಒಂದು ಹೆಲ್ದಿಯಾಗಿದ್ರಂತೆ. ಯಾಕೆ ಗೊತ್ತಾ, ಅದೇ ನಾನು ಹೇಳಿದಲ್ಲ, ನೀವು ಏನೇ ಮಾಡ್ಬೋದು, ಅದು ನಿಮ್ಮ ಒಳಗಿನಲ್ಲಿ ಆ್ಯಂಕರಿಂಗ್ ಕರೆಕ್ಟ್ ಇರಬೇಕು. ಅವರೇನು ಎಣಿಸ್ತಾರೆ, ಅದು ಗಂಗಾ ಮಾತೆ, ಅದು ಪವಿತ್ರ ಅಂತ ಹೇಳಿ ಕುಡಿತಾರಲ್ಲ, ದೇಹ ಅದನ್ನು ಅದೇ ರೀತಿ ತಗೊಳ್ತದೆ. ನೀವು ಅದನ್ನು ಫ್ಯಾಟ್, ಕಾರ್ಬೋಹೈಡ್ರೇಟ್ಸ್ ಇದೆ, ಆಯಿಲ್ ಇದೆ, ಹೆಲ್ದಿ ಒಳ್ಳೆಯದಲ್ಲ ಅಂತೇಳಿ ತಿಂದರೆ ಬಾಡಿಗೆ ಅದೇ ರೀತಿ ಅದು ವರ್ಕ್ ಮಾಡ್ತದೆ. ಇನ್ನು ಹೆಂಗಸರದೆಲ್ಲ ತುಂಬ ಪ್ರಾಬ್ಲಮ್ಮು. ಟೆಂಪಲ್ಗೆ ಹೋಗ್ತಾರೆ, ಆ ಬಾಬನ ಹತ್ರ ಈ ಬಾಬನ ಹತ್ರ ಹೋಗ್ತಾರೆ, ಅಲ್ಲಿಂದೆಲ್ಲ ಪುಸ್ತಕ ತಗೊಂಡು ಬರ್ತಾರೆ. ದಿನ ಬೆಳಗಾದರೆ ಟಿ ವಿಯಲ್ಲಿ ಜ್ಯೋತಿಷಿಗಳು ಹೇಳ್ತಾರೆ, ಇವತ್ತು ಇದು ಮಂತ್ರ ಮಾಡಿ, ಇವತ್ತು ಇದು ಮಂತ್ರ ಮಾಡಿ, ಏನೆಲ್ಲ ಮಂತ್ರ ಪುಸ್ತಕ ತಗೊಂಡು ಬಂದು ಸಂಸ್ಕೃತ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ತಪ್ಪು ಓದ್ಕೊಂಡು ಏನೆಲ್ಲ ಮಾಡ್ಕೊಂಡಿರ್ತಾರೆ. ನಾವು ಏನಾದರೂ ಹೇಳಿದರೆ, ಹಾಗೆ ಅದು ಹೇಳಬೇಡಿ, ಅದು ಸರಿಯಲ್ಲ, ಅದರ ವಿಧಾನ ಬೇರೆ ಇದೆ ಅಂತ ಹೇಳಿದರೆ, ನಮಗೇನು ಗೊತ್ತು, ನಾವು ಮಾಮೂಲಿ ಜನ, ನಮಗೆ ಅದೆಲ್ಲ ಅಷ್ಟೆಲ್ಲ ಮಾಡ್ಲಿಕ್ಕೆ ಆಗ್ತದ, ನಾವು ಮಾಡ್ತೇವೆ ಅಂತ ಅವರ ಮನಸ್ಸಲ್ಲಿ ಸ್ಪಷ್ಟವಾಗಿ ಗೊತ್ತಿರ್ತದೆ ಅವರಿಗೆ. ನಮಗೆ ಗೊತ್ತಿಲ್ಲ ಇದೆಲ್ಲ ಅಂತ. ಗೊತ್ತಿಲ್ಲ ಅಂತ ಗೊತ್ತಿದ್ದು ಕೂಡ ಅದನ್ನು ಮಾಡ್ತಾರೆ. ಎಷ್ಟೇ ಪೂಜೆ ಮಾಡ್ತಾ ಇರ್ತಾರೆ, ಅದು ಮಾಡ್ತಾ ಇರ್ತಾರೆ, ಯಾವುದಕ್ಕೂ ಫಲ ಸಿಗುವುದಿಲ್ಲ. ಏನಂತ ಹೇಳಿದರೆ, ಅಧ್ಯಾತ್ಮ ಅಂತ ಹೇಳಿದರೆ ನಾವು ಸುಪ್ರೀಂ ಕಾನ್ಷಿಯಸ್ನೊಟ್ಟಿಗೆ ಅಥವಾ ಭಗವಂತ ಅಂತ ನಾವೇನು ಹೇಳ್ತೇವೆ, ಅಥವಾ ಅದೊಂದು ಬೇರೆ ಡೈಮೆನ್ಷನ್ ಒಟ್ಟಿಗೆ ನಮ್ಮ ಕನೆಕ್ಟ್ ಆಗಿರ್ತದೆ. ಆ ಬೇರೆ ಡೈಮೆನ್ಷನ್ನೊಟ್ಟಿಗೆ ನಮಗೆ ಕನೆಕ್ಟ್ ಆದ ಕೂಡಲೇ, ನಾವು ಕಣ್ಣು ಮುಚ್ಚಿದ ಕೂಡಲೇ ನಮಗೆ ಈ ಪ್ರಪಂಚ ಇರುವುದಿಲ್ಲ, ನಾವು ಬೇರೆ ಲೋಕದಲ್ಲಿರ್ತೇವೆ. ಅಥವಾ ಮಲಗಿದ ಕೂಡಲೇ ನಮಗೆ ದಿವ್ಯವಾದ ಅನುಭವ ಎಲ್ಲ ಆಗ್ತದೆ. ಅದು ಬಿಟ್ಟು ಈ ವ್ರತ, ಉಪವಾಸ, ದೇವಸ್ಥಾನ ಏನೆಲ್ಲ ಕಂಪಿಷನಲ್ಲಿ ಇರ್ತಾರಲ್ಲ ಹೆಂಗಸರು, ಅವರಿಗೆ ಮಲಗಿದ ಕೂಡಲೇ ಇಲ್ಲದ್ದೆಲ್ಲ ಕೆಟ್ಟ ಕನಸು ಬೀಳ್ತದೆ, ಬೊಬ್ಬೆ ಹೊಡಿತಾರೆ. ಒಂದು 5 ನಿಮಿಷ ಧ್ಯಾನಕ್ಕೆ ಕೂತ್ರೆ ತಲೆ ಎಲ್ಲೆಲ್ಲಿ ಹೋಗ್ತದೆ ಅಂತ ಹೇಳಿದರೆ, ಅವರಿಗೆ ಇಂಟರ್ನಲ್ಲಿ ಆಧ್ಯಾತ್ಮದೊಟ್ಟಿಗೆ ಏನೋ ಅವರಿಗೆ ಲಿಂಕ್ ಆಗಿರೋದಿಲ್ಲ, ಯಾವುದೇ ಆ ಶಕ್ತಿಯೊಟ್ಟಿಗೆ ಲಿಂಕ್ ಆಗಿರೋದಿಲ್ಲ. ನಮ್ಮ ದೇಶದಲ್ಲಿ ಏನೆಲ್ಲ ದೇವತೆಗಳನ್ನೆಲ್ಲ, ಇಷ್ಟು ಕೋಟಿ ದೇವತೆಗಳನ್ನೆಲ್ಲ ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಎಲ್ಲ ದೇವರು ಎಲ್ರಿಗೆಲ್ಲ, ನಮಗೇನಾಗಿದೆ, ಎಲ್ಲ ಕಂಫ್ಯೂಷನ್ ಆಗಿದೆ. ಈಗ ಎಲ್ಲ ಮಿಕ್ಸ್ ಅಪ್ ಮಾಡಿಕೊಂಡಿದ್ದೇವೆ. ನಾನು ಪರ್ಸನಲಿ ತುಂಬ ಅಗೋರಿಗಳನ್ನು
ಕಾಪಾಲಿಕರನ್ನು ಅಥವಾ ಬೇರೆ ಬೇರೆ ಪಂಥದ ಬೇರೆ ಬೇರೆ ಅನ್ವಯಗಳನ್ನೆಲ್ಲ ತುಂಬ ತುಂಬ ಅದರಲ್ಲಿ ಮುಂದುವರಿದ ಸಾಧಕರನ್ನೆಲ್ಲ ಭೇಟಿಯಾಗಿದ್ದೇನೆ. ಎಲ್ರಿಗೂ ಉಂಟಲ್ಲ ಒಂದು ಗುರಿ ಇರ್ತದೆ. ಅಧ್ಯಾತ್ಮದಲ್ಲಿ ಇರುವುದೇ ಹಾಗೆ, ಒಂದು ಗುರಿ ಇರ್ತದೆ, ಒಂದು ಪರ್ಟಿಕ್ಯುಲರ್ ದೇವತೆ ಇರ್ತದೆ, ಅದನ್ನೇ ಅವರು ಉಪಾಸನೆ ಮಾಡ್ತಾರೆ. ಆ ದೇವತೆಯ ತತ್ವ ಮತ್ತು ನಮ್ಮ ಒಳಗಿನ ಇಂಟರ್ನಲ್ ಆ್ಯಂಕರಿಂಗ್ ಅದು ಒಂದಕ್ಕೊಂದು ಆ್ಯಂಕರಿಂಗ್ ಆಗಿರಬೇಕು, ಅಂದರೆ ಒಂದಕ್ಕೊಂದು ಲಿಂಕ್ ಆಗಿರಬೇಕು. ಆಗ ಮಾತ್ರ ಅದರಲ್ಲಿ ಫಲ ಸಿಗ್ತದೆ. ನಾವು ತಿನ್ನುವ ಎಲ್ಲ ಆಹಾರವನ್ನು ಕೂಡ ಆ ದೇವತೆಗೆ ಅರ್ಪಣೆ ಮಾಡಿ ಅಂತ ಹೇಳಿದರೆ, ದೇವರಂತ ಹೇಳಿದರೆ ಎಲ್ಲ ಆಕಾಶದಲ್ಲಿ 4 ಕೈಯಲ್ಲಿ ಇರ್ತಾನೆ ಹಾಗೆಲ್ಲ. ಅಹಂ ವೈಶ್ವಾನರೋ ಭೂತ್ವ, ನಮ್ಮ ದೇಹದೊಳಗೇ ಇರ್ತಾನೆ. ನಾನು ನಿಮ್ಮ ದೇಹದೊಳಗೆ ಕೂತು ನೀವು ತಿನ್ನುವ 4 ರೀತಿಯ ಆಹಾರವನ್ನು ನಾನು ಅದನ್ನು ಸ್ವೀಕಾರ ಮಾಡ್ತೇನೆ ಅಂತ ಭಗವಂತ ಹೇಳ್ತಾನೆ. ನಮ್ಮ ದೇವತೆಗಳಲ್ಲಿ ಕೂಡ ಸತ್ವ ರಜೋ ತಮೋ ದೇವತೆಗಳಂತ ಹೇಳ್ತಾರೆ. ನಮ್ಮ ಮನಸ್ಸಿನಲ್ಲಿ ಕೂಡ ಸತ್ವಗುಣ ರಜೋಗುಣ ತಮಗುಣ, ನಮ್ಮ ಆಹಾರದಲ್ಲಿ ಕೂಡ ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ ಅಂತ ಉಂಟು. ಯಾರಿಗೆ ಯಾವ ಆಹಾರ ಇಷ್ಟ ಆಗಿರ್ತದಲ್ಲ ಅಂಥವರ ತತ್ವ ಆ ದೇವತೆಯನ್ನೇ ಪೂಜೆ ಮಾಡಬೇಕು ಅವರು. ಈಗ ಅಘೋರಿಗಳು ಅಥವಾ ಭೈರವನನ್ನೆಲ್ಲ ಪೂಜೆ ಮಾಡುವವರೆಲ್ಲ ಅವರ ಮುಖವೇ ಒಂಥರ ವಿಚಿತ್ರ ಇರ್ತದೆ, ಅವರೊಂಥರ ಘೋರವಾಗಿರ್ತಾರೆ. ಅದೇ ಸಾತ್ವಿಕ ದೇವತೆಗಳನ್ನೆಲ್ಲ ಮಾಡುವವರು, ಪೂಜೆ ಮಾಡುವವರು, ಅದರ ಸಾಧನೆ ಮಾಡುವವರೆಲ್ಲ ತುಂಬ ಪ್ರಶಾಂತವಾಗಿರ್ತಾರೆ. ಅಂತ ಹೇಳಿದರೆ ಅವರ ಮನಸ್ಸಿನ ಒಳಗಿನ ತತ್ವ ಮತ್ತು ಆ ದೇವತೆಯ ತತ್ವ ಲಿಂಕ್ ಆಗಿರ್ತದೆ. ಆಗ ಮಾತ್ರ ಆ ದೇವತೆಯೊಟ್ಟಿಗೆ ನಮಗೆ ಕನೆಕ್ಷನ್ ಆಗುವುದು. ಇಲ್ಲದಿದ್ದರೆ ನೀವು ಜೀವಮಾನ ಇಡೀ ಪೂಜೆ ಮಾಡಿ ದೇವಸ್ಥಾನ ಸುತ್ತಿ ನಿಮಗೆ 5 ಪೈಸೆಯ ಆಧ್ಯಾತ್ಮಿಕ ಅನುಭವ ಆಗುವುದಿಲ್ಲ. ತಾಮಸಿಕ ದೇವತೆಗಳನ್ನೆಲ್ಲ ಆರಾಧನೆ ಮಾಡುವವರು ಅಥವಾ ಭೂತ ಪ್ರೇತಗಳನ್ನು ಆರಾಧನೆ ಮಾಡುವವರು ಮಾಂಸ ಮದ್ಯ ಎಲ್ಲ ಇಡ್ತಾರೆ, ಅದನ್ನು ಅವರು ಕೂಡ ತಿಂತಾರೆ. ನಾವು ಮಾಂಸ ಮದ್ಯ ತಿನ್ನುವವರಾದರೆ ನಾವು ಅಂಥ ದೇವತೆಗಳನ್ನೆಲ್ಲೇ ಆರಾಧನೆ ಮಾಡಬೇಕು. ಅಥವಾ ಕೆಲವರು ರಾಜಸಿಕ ದೇವತೆಗಳನ್ನು ಮಾಡುವವರು ಸಾತ್ವಿಕ ದೇವತೆಗಳನ್ನು ಮಾಡುವವರು ಹಾಲು ಹಂಪಲು ಎಲ್ಲ ಫ್ರೂಟ್ಸ್ ಎಲ್ಲ ಇಡ್ತಾರೆ, ಅದನ್ನೇ ತಿಂತಾರೆ. ನಾವೇನು ಮಾಡ್ತೇವೆ, ನಾವು ಕನ್ಫ್ಯೂಷನ್ ಮಾಡ್ಕೊಳ್ತೇವೆ. ನಾವು ತಿನ್ನುವುದು ನಾನ್ ವೆಜ್ ಅಥವಾ ಮಾಂಸ, ದೇವರಿಗೆ ಮಾತ್ರ ಏನು ಮಾಡ್ತೇವೆ, ಫ್ರೂಟ್ಸ್ ಇಡ್ತೇವೆ. ನಾವು ಯಾವ ಆಹಾರ ಬೇಕಾದರೂ ತಿನ್ಬೋದು, ಅದು ಅವರವರ ಸೆಲೆಕ್ಷನ್. ಆಹಾರ ಯಾವುದು ತಿನ್ಬೋದು ಅಂತ ಹೇಳೋದಲ್ಲ, ಆದರೆ ಕ್ಲಾರಿಟಿ ಇರಬೇಕು. ನಾವು ತಿಂತೇವೆ ಆದರೆ ತಿಂತೇವೆ, ತಿನ್ನುವುದಿಲ್ಲ ಅಂತ ಹೇಳಿದ್ರೆ ತಿನ್ನುವುದಿಲ್ಲ. ಆದರೆ ನಾವು ದೇವರಿಗೆ ಏನಾದರೂ ಪೂಜೆ ಇದ್ದರೆ ತಿನ್ನುವುದಿಲ್ಲ, ಮಂಗಳವಾರ ತಿನ್ನುವುದಿಲ್ಲ, ಈ ರೀತಿ ಎಲ್ಲ ಮಾಡಿದರೆ ಬಾಯಿ ರುಚಿಗೆ ತಿಂತ ಹೋದರೆ ನಮ್ಮ ಒಳಗೆ ಗೊತ್ತಾಗ್ತದೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಾಗ್ತದೆ ಇದು ತಪ್ಪು, ಇದು ಪಾಪ. ಅದನ್ನೇ ಹೇಳಿದ್ದು ಮನ ಪ್ರೀತಿಕರ ಸ್ವರ್ಗ ನರಕಸ್ಥ ಪರ್ಯಾಯ ಅಂತ ಹೇಳಿದರೆ, ಸ್ವರ್ಗ ನರಕ ಎಲ್ಲ ಮೇಲೆ ಇಲ್ಲ, ನಿನ್ನ ಮನಸ್ಸಿಗೆ ಯಾವುದು ಸರಿ ಅಂತ ಆಗ್ತದ ಅದು ಸ್ವರ್ಗ, ಯಾವುದು ತಪ್ಪು ಅಂತ ಆಗ್ತದ ಅದು ನರಕ ಅಂತ. ನಿಮಗೆ ಮಾಂಸ ತಿನ್ನಬೇಕು, ಮದ್ಯ ತಿನ್ನಬೇಕು ಅಂಥ ದೇವತೆಗಳನ್ನು ಪೂಜೆ ಮಾಡ್ಬೋದು. ನಿಮಗೆ ಸಾತ್ವಿಕ ದೇವತೆಗಳು ಬೇಕಂತ ಹೇಳಿದರೆ ಸ್ವಲ್ಪ ತ್ಯಾಗ ಮಾಡಲೇಬೇಕಾಗ್ತದೆ, ಅದನ್ನೆಲ್ಲ ಬಿಡಬೇಕಾಗ್ತದೆ. ಇದನ್ನೆಲ್ಲ ಕನ್ಫ್ಯೂಷನ್ ಮಾಡಿಕೊಂಡು ಒಂದಕ್ಕೊಂದು ಲಿಂಕ್ ಮಾಡಿಕೊಂಡ್ರೆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ತುಂಬ ಕನ್ಫ್ಯೂಷನ್ ಆಗಿ ಮನಸ್ಸು ಬಾಡಿಯ ವಿರುದ್ಧ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆಗ ನಮಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತದೆ. ಇನ್ನು ಧ್ಯಾನ ಮಾಡ್ತೇವೆ, ಎಲ್ಲರಿಗೆ ಧ್ಯಾನ ಮಾಡ್ತೇವೆ. ನಾವು ಧ್ಯಾನ ಮಾಡುವಾಗ ಏನಾಗ್ತದೆ, ಬೆಳಿಗ್ಗೆ 4 ಗಂಟೆಗೆ ಎದ್ದು ಧ್ಯಾನ ಮಾಡು ಅಂತ ಹೇಳಿದರೆ ಸಾಕಾಗ್ತದೆ. ಅದೇ ಬೆಳಿಗ್ಗೆ 4 ಗಂಟೆಗೆ ಒಂದು 10 ಕಿಲೋಮೀಟರ್ ನಡ್ಕೊಂಡು ಹೋದರೆ ನಿಮಗೆ 1 ಲಕ್ಷ ರೂಪಾಯಿ ಸಿಗ್ತದೆ ಅಂತ ಹೇಳಿದರೆ ಎಲ್ಲರೂ ಬೆಳಿಗ್ಗೆ 4 ಗಂಟೆಗೆ ಎದ್ದು ನಡ್ಕೊಂಡು ಹೋಗ್ತಾರೆ. ಅಂತ ಹೇಳಿದರೆ ನಮ್ಮ ಇಂಟರ್ನಲ್ಲಿ ನಮಗೆ ಹಣದ ವ್ಯಾಲ್ಯೂ ಗೊತ್ತಿದೆ, ಧ್ಯಾನದ ವ್ಯಾಲ್ಯೂ ಗೊತ್ತಿಲ್ಲ. ಯಾರಿಗೆ ಧ್ಯಾನದ ವ್ಯಾಲ್ಯೂ ಗೊತ್ತಿದೆ ಅಲ್ಲ, ಈಗ ಬುದ್ಧನಿಗೆ ಧ್ಯಾನದ ವ್ಯಾಲ್ಯೂ ಗೊತ್ತಾದರೆ ಅವ ರಾಜ್ಯ ಇದ್ದವ ಕೂಡ ಎದ್ದು ಹೋದ, ವಿಶ್ವಾಮಿತ್ರ ರಾಜನಾಗಿದ್ದವ ಕೂಡ ಎದ್ದು ಹೋದ. ಈಗ ಕೂಡ ಎಷ್ಟೋ ಜನ ಇದ್ದಾರೆ ಎಲ್ಲ ಬಿಟ್ಟು ಆದಿ ದಾರಿಯಲ್ಲಿ ಹೋಗಿದ್ದಾರೆ. ಅಂತ ಹೇಳಿದರೆ ಯಾರಿಗೆ ಯಾವುದು ವ್ಯಾಲ್ಯೂ ಇದೆ, ಇಂಟರ್ನಲ್ ನಮಗೆ ಯಾವುದು ಬೇಕಂತ ಉಂಟು ಅದನ್ನು ಮಾತ್ರ ಮಾಡಬೇಕು. ನಾವು ಕಂಪ್ಯೂಷನ್ ಇಟ್ಕೊಳ್ಬಾರ್ದು, ಎಲ್ಲ ಕಂಪ್ಯೂಷನನ್ನು ಬಿಡಬೇಕು. ನಮಗೆ ಹಣದ ಮೇಲೆ ವ್ಯಾಯಾಮ ಆದರೆ ಅದನ್ನು ಮಾಡಬೇಕು, ಯಾವುದು ಧ್ಯಾನದ ಮೇಲೆ ಇದ್ದವ ಧ್ಯಾನದ ಮೇಲೆ ಮಾಡಬೇಕು. ಈ ಎರಡನ್ನು ಕಂಪ್ಯೂಷನ್ ಮಾಡಿಕೊಂಡ್ರೆ ನಮಗೆ ಲೈಫಲ್ಲಿ ಪ್ರಾಬ್ಲಮ್ ಕೂಡ ಬರ್ತದೆ, ರಿಸಲ್ಟ್ ಕೂಡ ಬರೋದಿಲ್ಲ. ಮನೆಯಲ್ಲಿ ಪೂಜೆ ಇಟ್ಕೊಳ್ತೇವೆ, ಮನೆಯಲ್ಲಿ ಪೂಜೆ ಇಟ್ಕೊಂಡು ದೇವರಿಗೆ ಅರ್ಪಿಸ್ಲಿಕ್ಕೆ ಅಂತೇಳಿ ತುಂಬ ಚೀಪರ್ ಐಟಮ್ಸ್ ಎಲ್ಲ ತರ್ಕೊಂಡು ಬರ್ತೇವೆ. ಅಂತ ಹೇಳಿದರೆ ದೇವರು ತಗೊಳ್ತಾರ ಅಂತ. ಮನೆಯಲ್ಲಿ 3 ಜನ ಇದ್ದರೆ 3 ಜನಕ್ಕೆ ಎಷ್ಟು ತಿನ್ನಲಿಕ್ಕೆ ಬೇಕಾ ಅಷ್ಟು ಮಾತ್ರ ಪ್ರಸಾದ ಮಾಡ್ತೇವೆ, ಇಲ್ಲದ್ರೆ ವೇಸ್ಟ್ ಆಗ್ತದೆ ಅಂತ ದೇವರಿಗೆ ಹಾಕುವುದನ್ನು ವೇಸ್ಟ್ ಅಂತ ಹೇಳ್ತೇವೆ. ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡು ಬಂದ ಗೆಸ್ಟ್ಗಳನ್ನೆಲ್ಲ ರಿಸೀವ್ ಮಾಡ್ತಾ ಇರ್ತೇವೆ, ದೇವರ ಹತ್ರ ಹೋಗುದಿಲ್ಲ, ಅಲ್ಲಿ ಬ್ರಾಹ್ಮಣರು ಪೂಜೆ ಮಾಡ್ತಾ ಇರ್ತಾರೆ. ಅಂತ ಹೇಳಿದರೆ ಈ ರೀತಿ ಮಾಡುವಾಗ ನಮ್ಮ ಇಂಟರ್ನಲ್ ನಮ್ಮ ಸ್ಪಷ್ಟವಾಗಿ ನಮಗೆ ಗೊತ್ತಿರ್ತದೆ ನಮ್ಮ ದೇವರು ತಿನ್ನುವುದಿಲ್ಲ, ದೇವರು ಬರುವುದಿಲ್ಲ, ದೇವರು ಇರುವುದಿಲ್ಲ ಅಂತ. ಆಗ ನಾವು ಏನು ಮಾಡಿದರೂ ಅದರಲ್ಲಿ ಫಲ ಸಿಗುವುದಿಲ್ಲ. ಈ ಒಂದು ಪರಂಪರೆಯ ಮೂಲಕ ಒಂದು ಗುರುವಿನ ಮೂಲಕ ದೀಕ್ಷೆ ತಗೊಂಡು ಮಾಡಿದವರಿಗೆ ಒಂದು ಸ್ವಲ್ಪ ಸಮಯದಲ್ಲಿ ಆಧ್ಯಾತ್ಮಿಕ ಅನುಭವಗಳೆಲ್ಲ ಅದ್ಭುತವಾದ ಅನುಭವಗಳೆಲ್ಲ ಆಗ್ತವೆ. ಯಾಕೆ ಗೊತ್ತಾ, ಅವರಿಗೆ ಸ್ಪಷ್ಟತೆ ಇರ್ತದೆ ಮನಸ್ಸಲ್ಲಿ. ನಮಗೆ ಎಲ್ಲ ಮಾಡ್ತೇವೆ, ಯಾವುದರಲ್ಲೂ ಕ್ಲಾರಿಟಿ ಇಲ್ಲ. ಇದೇ ನಮ್ಮ ಸಮಸ್ಯೆಗಳ ಮೂಲ.
ಇನ್ನು ಕೆಲವರಿಗೆ ಗೋಲ್ ಸೆಟ್ಟಿಂಗ್ ಇರ್ತದೆ. ಗೋಲ್ ಸೆಟ್ಟಿಂಗ್ ಒಳ್ಳೆಯದೇ, ಆದರೆ ಕೆಲವರಿಗೆ ಏನು ಗೊತ್ತಾ, ತುಂಬ ಅತಿಯಾಸೆ ಇರ್ತದೆ. ನನಗೆ ಅಂಥದ್ದೊಂದು ಮನೆ ಬೇಕು, ಆ ಮನೆ ಆದರೆ ನಾನು ಸುಖವಾಗಿರ್ತೇನೆ, ಅಥವಾ ಇಂಥವಳನ್ನು ಮದುವೆ ಆದರೆ ನಾನು ಸುಖವಾಗಿರ್ತೇನೆ, ಅಥವಾ ನನಗೆ ಇಂಥ ಗಾಡಿ ಸಿಕ್ಕಿದ್ರೆ ನಾನು ಸುಖವಾಗಿರ್ತೇನೆ. ಈ ರೀತಿ ನಾವು ಪ್ರೋಗ್ರಾಮಿಂಗ್ ಮಾಡುವಾಗ ಮೈಂಡಲ್ಲಿ ಆ ವಸ್ತು, ಆ ಹುಡುಗಿ ಅಥವಾ ಆ ಗಾಡಿ ಸಿಗುವವರೆಗೆ ಅವನಿಗೆ ಸುಖ ಇರುವುದಿಲ್ಲ. ಯಾಕೆಂತ ಹೇಳಿದ್ರೆ ಆ ಪ್ರೋಗ್ರಾಮಿಂಗ್ ಮಾಡಿರ್ತಾನೆ ಅಂತ, ಅದು ಸಿಕ್ಕಿದ್ರೆ ನಾನು ಸುಖವಾಗಿರ್ತೇನೆ ಅಂತ. ಅದು ಸಿಗದಿದ್ರೆ ಸಿಗೋಯಿಲ್ಲ. ಈಗ ಇಷ್ಟೆಲ್ಲ ನಾನು ಹೇಳಿದೆಲ್ಲ, ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಲೈಫಿನ ಎಲ್ಲ ಪ್ರಾಬ್ಲಮ್ಗಳಿಗೆ ರೀಸನ್ ನಿಮಗೆ ಸಿಗ್ತದೆ. ಸ್ವಲ್ಪ ಕನ್ಸಂಟ್ರೇಷನ್ ಮಾಡಿ, ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಗೊತ್ತಾಗ್ತದೆ. ಈಗ ಪ್ರಾಬ್ಲಮ್ಮು, ಅದಕ್ಕೆ ಕಾರಣ ಏನು ಎಲ್ಲ ನೋಡಿ ಆಯಿತು. ಈಗ ಇದನ್ನು ಸೊಲ್ಯೂಷನ್ ನಾವು ಏನಂತ ನೋಡಲಿಕ್ಕಿದ್ದೇವೆ.